ಕೃಷಿ ವಿಸ್ತರಣಾ ವಿಭಾಗ ಅಂತ ಇದೆ, ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಅಂತ. ಇದು ಒಂದು ನಮ್ಮಲ್ಲಿ ಟೋಟಲಿ 18 ಡಿಪಾರ್ಟ್ಮೆಂಟ್ಸ್ ಇದಾವೆ, ಟೋಟಲ್ 19 ಡಿಪಾರ್ಟ್ಮೆಂಟ್ಸ್. ಅದರ ಒನ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಈಸ್ ಕೃಷಿ ವಿಸ್ತರಣೆ ಅಥವಾ ಕೃಷಿ ವಿಶ್ವವಿದ್ಯಾಲಯ, ಸಾರಿ ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಎಜುಕೇಷನ್. ಇದು ಡಿಪಾರ್ಟ್ಮೆಂಟ್ ಅಲ್ಲಿ ಏನು ನಾವು ಡೀಲ್ ಮಾಡ್ತೇವೆ ಅಂದರೆ ವಿ ಆರ್ ಡೀಲಿಂಗ್ ಮೋರ್ ಅಬೌಟ್ ದಿ ಅಗ್ರಿಕಲ್ಚರ್ ಎಜುಕೇಷನ್ ಟು ದಿ ಫಾರ್ಮಿಂಗ್ ಕಮ್ಯುನಿಟಿ. ರೈತರಿಗೆ ಕೃಷಿ ತಂತ್ರಜ್ಞಾನ ಹೇಗೆ ತಲುಪಿಸಬೇಕು ಅಥವಾ ಅವರನ್ನು ಈ ಕೃಷಿಯಲ್ಲಿ ತಂತ್ರಜ್ಞಾನಗಳ ಒಂದು ಶಿಕ್ಷಣ ಏನಿದೆಯಲ್ಲ ಅದ್ರ ಬಗ್ಗೆ ನಮ್ಮಲ್ಲಿ ಮಾಸ್ಟರ್ಸ್ ಪ್ರೋಗ್ರಾಮ್ ಇದ್ದಾವೆ. ಆಮೇಲೆ ಅಂಡರ್ ಗ್ರಾಜುಯೇಷನ್ಸಲ್ಲಿ ಕೋರ್ಸ್ ಇರುತ್ತೆ, PhD ಮತ್ತು ಮಾಸ್ಟರ್ಸ್ ಪ್ರೋಗ್ರಾಮ್ ನಮ್ಮಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ. ನಮ್ಮ ಡಾಕ್ಟರ್ ಜಂಗ್ಲೀಸ್ ಅವರು ಸೇಮ್ ಡಿಪಾರ್ಟ್ಮೆಂಟೇ, ನಮಗೆ ಜೂನಿಯರ್ ಅವ್ರು ಬೇರೆಯಲ್ಲಿ, ಆಮೇಲೆ ಬೇರೆ ಬೇರೆ ಕಡೆ ಸೇವೆ ಸಲ್ಲಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮ ಭಾಳ ವಿಶೇಷ ಅನ್ನಿಸ್ತಾ ಇದೆ. ಭಾಳ ಜನ ಈಗ ಬಂದು ಟ್ರೈನಿಂಗ್ ಸೆಷನ್ಸ್ ಮಾಡ್ತಾ ಇರ್ತೀವಿ. ಬಟ್ ವಿಶೇಷತೆ ಏನಪ್ಪ ಅಂದರೆ ಇವತ್ತು ಟೀಚರ್ಸ್ಗೆ ಇನ್ನೊಬ್ಬ ಟೀಚರ್ ಹೇಳ್ಬೇಕು, ದಟ್ ಇಸ್ ಎ ಚಾಲೆಂಜಿಂಗ್. ಆ್ಯಕ್ಚುಲಿ ಟೀಚರ್ಸ್ಗೆ ಕೇಳೋ ರೂಢ ಇರೋದಿಲ್ಲ, ಹೇಳೋ ರೂಢ ಇರುತ್ತೆ. ಹೀಗಾಗಿ ನೋಡುವ ಹಾಗೇನೆ, ಹೀಗಾಗಿ ನಾನು ಮೊನ್ನೊಮ್ಮೆ ಸುಮ್ಮನೆ ಇದು ಸ್ವಲ್ಪ ವಿಷಯ ಕಾಮನೇ ಇದೆ, ಅಂಥದ್ದೇನು ಹೊಸದಿಲ್ಲ. ಸೊ ಸೆಕೆಂಡ್ ವಿಶೇಷತೆ ದ ವೇ ಯು ಸ್ಟಾರ್ಟ್ ದ ಪ್ರೋಗ್ರಾಮ್, ಇದು ಓಂಕಾರ ಇದೆಲ್ಲನೂ ಒಂದು ಹೊಸ ಅನುಭವನೆ. ಇಟ್ ಇಸ್ ಗುಡ್. ನಾನು ನಾರ್ಮಲಿ ಹೊರಗಡೆ ನೋಡಿರ್ತೀನಿ, ಇಲ್ಲೇ ನೀವು ಅಡಾಪ್ಟ್ ಮಾಡಿದ್ದಕ್ಕೆ ಈ STUನಲ್ಲಿ ರೆಗ್ಯುಲರ್ ಟ್ರೈನಿಂಗ್ಸ್ ಇರ್ತಾವೆ. ಆ್ಯಕ್ಚುಲಿ ಇದು ಒಂದು ಸಿಸ್ಟಮ್ ಇಲ್ಲಿನೂ ಕ್ರಿಯೇಟ್ ಮಾಡ್ಬೋದು ಇವರು, ಬಿಕಾಸ್ ದಿಸ್ ಇನ್ಸ್ಟಿಟ್ಯೂಟ್, ದಿಸ್ ಪರ್ಟಿಕ್ಯುಲರ್ ಸೆಂಟರ್ ಇಸ್ ಓನ್ಲಿ ಫಾರ್ ST. ಹೀಗೆ ಇಲ್ಲಿ ಭಾಳಷ್ಟು ವಿಶೇಷತೆ. ನಾನು ಇನಾಗರಲ್ ಬಂದಿದ್ದೆ ಆ್ಯಕ್ಚುಲಿ ನಿಮ್ಮ ಪ್ರೋಗ್ರಾಮ್ಗೆ. ನಾನು ಸ್ವಲ್ಪ ಹೊತ್ತು ಇವರು ಚೇರ್ಮನ್ ಅವ್ರು ಮಾತಾಡಬೇಕಾದ್ರೆ ಆಫ್ಟರ್ ದಟ್ ಐ ಲೆಫ್ಟ್ ದಿಸ್ ಹಾಲ್. ಇವತ್ತಿನ ಟಾಪಿಕ್ಕು ಕನೆಕ್ಟಿಂಗ್ ಇನ್ಸ್ಟಿಟ್ಯೂಷನ್ಸ್ ವಿತ್ ಇಂಡಸ್ಟ್ರಿ ಆ್ಯಂಡ್ ಸೊಸೈಟಿ. ಸೊ ನನ್ನ ಮೇಜರ್ ಥ್ರಸ್ಟ್ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಈಗ ಇತ್ತೀಚೆಗಾಗಿ ಇನ್ಸ್ಟಿಟ್ಯೂಷನ್ ಇಂಡಸ್ಟ್ರಿ ಲಿಂಕೇಜ್ ಅಂತ ಒಂದು ಕೇಳಿರ್ಬೋದು ನಾವು. ಇನ್ಸ್ಟಿಟ್ಯೂಷನಲ್ ಇಂಡಸ್ಟ್ರಿ ಲಿಂಕೇಜ್ ಬಗ್ಗೆ ಭಾಳಷ್ಟು ಈಗ ರೀಸೆಂಟ್ಲಿ ಜಸ್ಟ್ ಒಂದು ವಾರದ ಹಿಂದೆ ಅಥವಾ 2 ವಾರ ಆಯ್ತು ಒಂದು UGCದ ಸರ್ಕ್ಯುಲರ್ ಬಂದಿತ್ತು ನಮಗೆ, ನಿಮಗೂ ಬಂದಿರ್ಬೋದು ಬಹುಶಃ. ಅವರಲ್ಲಿ ಈಗ ಇಂಡಸ್ಟ್ರಿ ಅಕಾಡೆಮಿಯಾ ಇಂಡಸ್ಟ್ರಿ ಲಿಂಕೇಜ್ ಯೂನಿಟ್ ಅಂತ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಅಕಾಡೆಮಿಯಾ ಇಂಡಸ್ಟ್ರಿ ಯೂನಿಟ್ ಅಂತ ಲಿಂಕೇಜನ್ನ ಒಂದು ಯೂನಿಟ್ ಅಂತ ಎಸ್ಟಾಬ್ಲಿಷ್ ಮಾಡಿ, ಇದು ಪರ್ಪಸ್ ಏನಪ್ಪ ಅಂದರೆ, ಈಗ ನಾವು ಸುಮಾರು ಕಡೆ ನೀವು ನೋಡಿರ್ಬೋದು ಇಂಡಸ್ಟ್ರಿ ಅಕಾಡೆಮಿಯಾ ಕಾನ್ಕ್ಲೇವ್ ಅಂತ ಭಾಳ ವರ್ಕ್ಶಾಪ್ ಮಾಡ್ತೇವೆ. ನಾನೇ ಒಂದು 4 ಅವರಿಗೆ ಮಾಡಿದ್ದೀನಿ. ಇಲ್ಲಿ ಇಂಡಸ್ಟ್ರಿಗಳಿಗೆಲ್ಲ ಕರೆದುಬಿಟ್ಟು ನಮ್ಮ ಸ್ಟೂಡೆಂಟ್ಸ್ಗೆ ಕರೆದುಬಿಟ್ಟು ಇಂಡಸ್ಟ್ರಿ ಬಗ್ಗೆ ಅವ್ರು ಹೇಳ್ತಾರೆ, ಎನ್ವಿರಾನ್ಮೆಂಟ್ ಬಗ್ಗೆ ನಮ್ಮಲ್ಲಿ ಏನಿದೆ ಅಂತ ನಾವು ಹೇಳ್ತೇವೆ ಆ ಥರ. ಸೊ ಹೀಗಾಗಿ ಇದು ಒಂಥರ ಎಮರ್ಜಿಂಗ್ ಟಾಪಿಕ್ ಅಂತ ಹೇಳ್ಬೋದು, ಕನೆಕ್ಟಿಂಗ್ ಇಂಡಸ್ಟ್ರಿ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ದ ಸೊಸೈಟಿ. ಸೊ ಇಲ್ಲಿ ಇದು ಜನರಲ್ ಟಾಪಿಕ್ ಇದೆ. ತಾವೆಲ್ಲ ಯಾವ ಬ್ಯಾಕ್ಗ್ರೌಂಡಲ್ಲಿ ಇದ್ದೀರಾ? ಮ್ಯಾನೇಜ್ಮೆಂಟ್ ಬ್ಯಾಕ್ಗ್ರೌಂಡಲ್ಲಿ ಇದ್ದೀರಾ? ಸೈನ್ಸು, ಮ್ಯಾನೇಜ್ಮೆಂಟ್. ಸೊ ಈಗ ನಾನು ಸ್ವಲ್ಪ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಾನು ಅಗ್ರಿಕಲ್ಚರ್ ನಮ್ಮಲ್ಲಿ ನಾನು ಆಗಲೇ ಹೇಳಿದಾಗೆ ಇಂಡಸ್ಟ್ರಿ ಅಕಾಡೆಮಿ ಕಾನ್ಕ್ಲೇವ್ ಅಂತ ನಾವು 3 ಮಾಡಿದ್ದೇವೆ. ಯಾಕಂದ್ರೆ ನಮ್ಮ ಹುಡುಗರೆಲ್ಲರೂ ಹೋಗೋದು ಎಲ್ಲಿದೆ ಸೀಕ್ ಜಾಬ್ ಇನ್ 3 ಮೇಜರ್ ಏರಿಯಾಸ್. ಒಂದು ಗೌರ್ಮೆಂಟಲ್ಲಿ ನೋಡ್ತಾರಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಅಲ್ಲಿ ಕಾಲ್ಫಾರ್ಮ್ಸ್ ಬಗ್ಗೆ ಎಲ್ಲ ತಮಗೆ ಗೊತ್ತಿದೆ, ಕಡಿಮೆ ಅಪಾರ್ಚುನಿಟಿ ಇರೋದ್ರಿಂದ ನೆಕ್ಸ್ಟ್ ಬ್ಯಾಂಕಿಂಗ್ ಸೆಕ್ಟರ್ ಹೋಗ್ತಾರೆ. ನೆಕ್ಸ್ಟ್ ಹೋಗೋದು ಅವ್ರ ಇಂಡಸ್ಟ್ರೀಸ್, ದೇರ್ ಆಲ್ ಪ್ರೈವೇಟ್ ಎಂಟರ್ಪ್ರೈಸಸ್. ಅದು ಸೀಡ್ ಇಂಡಸ್ಟ್ರಿ ಇರ್ಬೋದು, ಅಗ್ರೋಕೆಮಿಕಲ್ ಇಂಡಸ್ಟ್ರಿ ಇರ್ಬೋದು, ಅಥವಾ ನಮ್ಮಲ್ಲಿ ಈಗ ಫಾರ್ಮ್ ಇಂಪ್ಲಿಮೆಂಟ್ಸ್ ಇಂಡಸ್ಟ್ರಿ ಇರ್ಬೋದು. ಈಗ ಸುಮಾರು ಇಂಡಸ್ಟ್ರೀಸ್ ಬರ್ತವೆ, ಅಲ್ಲಿ ಹೋಗ್ತಾರೆ. ಈ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ನಾವು ಸುಮಾರು ಇಂಡಸ್ಟ್ರಿ ಲಿಂಕೇಜ್ ಬಗ್ಗೆ ಎಫರ್ಟ್ಸ್ ಮಾಡ್ತಾ ಇದ್ದೇವೆ, ಸುಮಾರು ಪ್ರಾಜೆಕ್ಟ್ಸ್ ಇದ್ದಾವೆ. ಆ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ನಾನು ಪ್ರಿಪೇರ್ ಮಾಡಿದ್ದೀನಿ. ಬಹಳಷ್ಟು ಬುಕ್ ಇದೆ ತೊಡಗ, ನಾನೇ ಅಗೇನ್ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಪ್ರಿಪೇರ್ಡ್ ಸಮ್ ಕಂಟೆಂಟ್ ಟು ಡಿಸ್ಕಸ್. ಸೊ ಯು ಕ್ಯಾನ್ ಆಸ್ ವೆಲ್ share with me whenever you think that there are some more additions to this. Right side. No problem. I can use my. ಓಕೆ. ಸೊ ಈಗ ಇನ್ಸ್ಟಿಟ್ಯೂಷನ್ಸ್ ನೀವು ಹೇಗೆ ಡಿಫೈನ್ ಮಾಡ್ತೀರಿ ಗೊತ್ತಿಲ್ಲ. ಇನ್ಸ್ಟಿಟ್ಯೂಷನ್ಸ್ ಆರ್ ನಾರ್ಮಲಿ ಗ್ರೂಪ್ ಆಫ್ ಪೀಪಲ್ ಹೂ ವರ್ಕ್ ಫಾರ್ ಎ ಕಾಮನ್ ಆಬ್ಜೆಕ್ಟಿವ್. ಬ್ರಾಡರ್ ಸೆನ್ಸ್ ಅಲ್ಲಿ ನೋಡಿದ್ರೆ ಇದು ಒಂದು ಸಂಸ್ಥೆ, ನೀವೆಲ್ಲ ಬೇರೆ ಬೇರೆ ಸಂಸ್ಥೆಯಿಂದ ಬಂದಿದ್ದೀರಾ. ದೇರ್ ಆರ್ ಪೀಪಲ್, ದೇರ್ ಇಸ್ ಅ ಪರ್ಪಸ್, ದೇರ್ ಇಸ್ ಅ ವಿಷನ್, ದೇ ಆರ್ ದ ಇನ್ಸ್ಟಿಟ್ಯೂಷನ್ಸ್ ಬ್ರಾಡ್ ಆಗಿ. ಅವನ್ನ ನಾವು ಸುಮ್ಮನೆ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ನೀವು ಅನ್ಬೋದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಎಕ್ಸ್ಟೆನ್ಷನ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಸರ್ವಿಸ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮೆನಿ ಮೋರ್. ವೆರಿ ಬ್ರಾಡ್ಲಿ ಇನ್ಸ್ಟಿಟ್ಯೂಷನ್ ಅಂದ ತಕ್ಷಣ ಇವನ್ನ ನೀವು ಡಿಸ್ಟಿಂಕ್ಟ್ಲಿ ನಾವು ಕ್ಲಾಸಿಫೈ ಮಾಡೋದು. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಟಿಪಿಕಲಿ ನಿಮ್ಮ ಥರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ ಅಗ್ರಿಕಲ್ಚರ್ ಇಲ್ಲ. ವಿ ಹ್ಯಾವ್ ಎ ಟ್ರೈಪಾಯ್ಡ್ ಸಿಸ್ಟಮ್ ಅಂತ ಹೇಳ್ತಾರೆ, ಅಥವಾ 3 ಫಂಕ್ಷನ್ಸ್: ಟೀಚಿಂಗ್, ರಿಸರ್ಚ್, ಎಕ್ಸ್ಟೆನ್ಷನ್. ಎಲ್ಲೇ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಹೋಗಿ ನೀವು ನಾರ್ಮಲಿ ಯು ಫೈಂಡ್ 3 ಫಂಕ್ಷನ್ಸ್. ಟೀಚಿಂಗ್ ಇರುತ್ತೆ, ಬರೀ ಟೀಚಿಂಗ್ ಇರೋದಿಲ್ಲ,
ರಿಸರ್ಚ್ ಇರುತ್ತೆ, ಆಮೇಲೆ ಎಕ್ಸ್ಟೆನ್ಷನ್ ಇರುತ್ತೆ. ನಮ್ಮ ಪೋಸ್ಟಿಂಗ್ಸ್ 3 ಕಡೆನೂ ಆಗ್ತಿರ್ತವೆ. ಬಟ್ ಈಗ ನಮ್ದು ತಗೊಂಡ್ರೆ ಈಗ ಮ್ಯಾನೇಜ್ಮೆಂಟು, ಕಾಮರ್ಸು, ಸೈನ್ಸು ಈ ಥರ ತಗೊಂಡ್ರೆ ಇವನ್ ಇಂಜಿನಿಯರಿಂಗು, ದೇರ್ ಆರ್ ಓನ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್, ದೇರ್ ಡಿಗ್ರಿ ಪ್ರೋಗ್ರಾಮ್ಸ್ ಇರುತ್ತೆ, ಮಾಸ್ಟರ್ಸು, PhD, MBA ಈ ಥರ ಇರುತ್ತೆ. ಸೊ ಅದು ಒಂದು ಕ್ಲಾಸ್. ರಿಸರ್ಚ್ ಅಂದರೆ ಅದೇ ಅಗೇನ್ ನಮ್ಮಲ್ಲಿ ಭಾಳ ಕಡಿಮೆ. ಬಟ್ ಅಗ್ರಿಕಲ್ಚರಲ್ಲಿ ಕೋಟ್ ಮಾಡಬೇಕಾದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಇದೆ, ICAR. ಸೊ ದಟ್ ಈಸ್ ದ ನೋಡಲ್ ಏಜೆನ್ಸಿ ಫಾರ್ ರಿಸರ್ಚ್ ಇನ್ ಅಗ್ರಿಕಲ್ಚರ್. ಥ್ರೂಔಟ್ ಇಂಡಿಯಾ ಅವರು ICAR ಇನ್ಸ್ಟಿಟ್ಯೂಷನ್ಸ್ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಗೇಟ್ ಎದುರುಗಡೆ ICFR ಅಂತ ಒಂದು ಬೋರ್ಡ್ ನೋಡಿರ್ಬೋದು, ಭಾರತೀಯ ಹುಲ್ಲು ಮತ್ತು ಮೇವು ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಅಂತ. ಸೊ ದೇ ವರ್ಕ್ ಅಪಾನ್ ಫಾಡರ್ ಆ್ಯಂಡ್ ಫಾಡರ್ ಕ್ರಾಪ್ಸ್ ಆ್ಯಂಡ್ ಗ್ರಾಸ್ ಆ್ಯಂಡ್ ಫಾಡರ್ಸ್. ನಮ್ಮಲ್ಲಿ ಕೆಲವು ಎಕ್ಸ್ಟೆನ್ಷನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಸೆಪರೇಟ್ ಆಗಿಲ್ಲ, ಬಟ್ ಕೃಷಿ ಇಲಾಖೆ ಅಂತ ಕೇಳಿರ್ಬೋದು, ತೋಟಗಾರಿಕೆ ಇಲಾಖೆ ಅಂತ ಕೇಳಿರ್ಬೋದು, ಇವೆಲ್ಲನೂ ಟಿಪಿಕಲಿ ಎಕ್ಸ್ಟೆನ್ಷನ್ ಇನ್ಸ್ಟಿಟ್ಯೂಷನ್ಸ್ ಹೂ ವಿಲ್ ವರ್ಕ್ ವಿತ್ ದ ಫಾರ್ಮರ್ಸ್. ಹಾಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದು ಜಸ್ಟ್ ಇದಕ್ಕೂ ಮತ್ತು ಇಂಡಸ್ಟ್ರಿ ಇಟ್ ಸೆಲ್ಫ್ ಇಸ್ ಒನ್ ಇನ್ಸ್ಟಿಟ್ಯೂಷನ್. ಸೊ ವಾಟ್ ವಿ ಆರ್ ಡಿಸ್ಕಸಿಂಗ್ ಈಸ್ ವೆದರ್ ಹೌ ಟು ಕನೆಕ್ಟ್ ದೀಸ್ with the industry and why we should connect and how to connect. That part I will try to just focus my presentation. ಈಗ ಇಂಡಸ್ಟ್ರಿ ತಗೊಳ್ಳುವ, ನಮಗೆಲ್ಲ ಗೊತ್ತಿದೆ ಇಂಡಸ್ಟ್ರಿನಲ್ಲಿ they use mainly 3 important resources. There is a manpower, then they have materials, machines and money. So mostly ಇಂಡಿಯಾದಲ್ಲಿ ಏನಾಗಿದೆ, if you take industrial revolution across the globe, ಎಲ್ಲಾಗಿದೆ first industrial revolution? Industrial revolution has taken place first where? Britain, Japan it started, and major industrial revolution was taken in USA in 1990s to 20th century, beginning of 20th century. Later it spread to many other countries. And why it is America? Because they were adopted from the very beginning capitalist economy, capitalist country of their approach. Hingage industrial growth ಆಯಿತು. But ಇಂಡಿಯಾದಲ್ಲಿ ತಗೊಂಡ್ರೆ after independence we had different problems. First of all, independence was a problem, getting independence. After we got the independence, there was a severe shortage of food. So hingagi 1947 ಇಂದ even 1950 ನ ಫೈರ್ ಕ್ರಾಶ್ ಶುರುವಾದ ಆಗಿಂದ, if you go up to 1980 or even late 1960s, ನಮ್ಮಲ್ಲಿ ಇಂಡಸ್ಟ್ರಿಯಲ್ ಗ್ರೋತ್ ಬಹಳಷ್ಟು ಆಗಿಲ್ಲ. There were only few industries, ದೊಡ್ಡ ಇಂಡಸ್ಟ್ರಿ, large scale industries. So ಅಲ್ಲಿ thrust was in agriculture. That's why green revolution has taken during the 1960 to 80. ಅದು green revolution period ಅಂತ ಹೇಳ್ತಾರೆ. ಯಾಕಂದ್ರೆ there are lot of programs by the government of India like high yielding variety program, IIDP, ಈ ತರ high yielding variety program. ಇವನ್ನೆಲ್ಲನೂ ultimately food production ಫೋಕಸ್ ಆಯಿತು. However, ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಮ್ ಇಂಡಸ್ಟ್ರೀಸ್ ಲೇಟ್ ಆಗಿ ಬಂದಿದ್ದಕ್ಕೆ ಇಂಡಸ್ಟ್ರಿ ಹತ್ರ ಒಂದು ಸಪರೇಟ್ ಕ್ಲಾಸ್ ಆಗಿಬಿಟ್ಟಿದೆ ನಮ್ಮ ಸೊಸೈಟಿಯಲ್ಲಿ. We consider industrialist is something different from the society. But if you just see anybody who has some experience of European countries, in Europe, actually industry completely depends on academic institutions and the society. ಆಶ್ಚರ್ಯ ಅನಿಸ್ಬೋದು ನಿಮಗೆ, ಇಂಡಸ್ಟ್ರಿನವರು ಅಲ್ಲಿ ಅಕಾಡೆಮಿಕ್ ರಿಸರ್ಚ್ಗೆ ಫಂಡ್ ಮಾಡ್ತಾರೆ. ಐ ಹ್ಯಾವ್ ಸೀನ್ ಮೆನಿ ಕಂಟ್ರೀಸ್. ಈಗ ಉದಾಹರಣೆಗೆ ಟೆಕ್ಸಾಸ್ ಅಂತ ಇದೆ, ನಮ್ಮಲ್ಲಿ ಒಬ್ಬರು ಇದ್ದಾರೆ, ನಮ್ಮ ಸೀನಿಯರ್ ಒಬ್ಬರಲ್ಲಿ. he works on healthy foods and vegetables, ಅಂದ್ರೆ how to cure the disease through vegetables and fruits ಅಂತ ಅವರು ಈಸ್ ಎ ಡೈರೆಕ್ಟರ್ ಫಾರ್ ದಟ್ ವಿಂಗ್. ಕಂಪ್ಲೀಟ್ ಅವರ ಫಂಡಿಂಗ್ ಕಮ್ಸ್ ಫ್ರಮ್ ದಿ ಇಂಡಸ್ಟ್ರಿ ಓನ್ಲಿ. ಇಂಡಸ್ಟ್ರಿ ಅವರಿಗೆ ರಿಸರ್ಚ್ ದುಡ್ಡು ಕೊಡ್ತಾರೆ, ನಮ್ಮಲ್ಲಿ ಕೊಡಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಬರೋ ಫಂಡ್ ರಿಸರ್ಚ್ಗೆ ICAR ಇಂದ ಬರುತ್ತೆ, ಅದು ಬಿಟ್ಟರೆ ನಮಗೆ ಬೇರೆ ಕಡೆಯಿಂದ ನಾವು ತರಿಸ್ಕೋಬೇಕು ಅಡಾಪ್ಟ್ ಪ್ರಾಜೆಕ್ಟ್ ಬರೋದು. ಬಟ್ ಅಲ್ಲಿ ಇಂಡಸ್ಟ್ರಿಯಲ್ ಫಂಡ್ ಮಾಡ್ತಾರೆ. ವೈ ಆರ್ ಸೇಯಿಂಗ್ ಅಂಡ್ ಸೊಸೈಟಿ ವಿಲ್ ಫಂಡ್. ಈವನ್ ಇನ್ ಜಪಾನ್ ಸೋಷಿಯಲ್ ಆರ್ಗನೈಸೇಷನ್ಸ್ ವಿಲ್ ಫಂಡ್ ಫಾರ್ ದ ಇಂಡಸ್ಟ್ರೀಸ್, ಸಾರಿ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ಗೆ. ಇಂಡಸ್ಟ್ರಿ ಆಲ್ಸೋ ವಿಲ್ ಫಂಡ್. ಅಲ್ಲಿ ನಿಮಗೆ ನಾನು ಒಂದ್ಸರಿ ಕೆನಡಾಗೆ ಟ್ರೈನಿಂಗ್ ಹೋದಾಗ ಸುಮಾರು ಪ್ರಾಜೆಕ್ಟ್ಸ್ ಆರ್ ಫಂಡೆಡ್ ಬೈ ಇಂಡಸ್ಟ್ರೀಸ್ ಓನ್ಲಿ. ಸೊ ಇಲ್ಲಿ ಸಮ್ ಇಂಡಸ್ಟ್ರೀಸ್ ಹ್ಯಾವ್ ರಿಮೇನ್ಡ್ ಐಸೋಲೇಟೆಡ್, ದೇ ಆರ್ ಸೆಪರೇಟೆಡ್ ಫ್ರಮ್ ದ ಸೊಸೈಟಿ. ಅದೊಂಥರ ಸೆಪರೇಟ್ ಎಂಟಿಟಿನೇ ಆಗಿಬಿಟ್ಟಿದೆ. ಈಗ ಅವರಿಗೂ ನಮಗೂ ಕನೆಕ್ಟ್ ಕಡಿಮೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಇಫ್ ಯು ಜಸ್ಟ್ ಟೇಕ್ ಇಂಡಸ್ಟ್ರಿ ಆಸ್ ಎ ಹೋಲ್, ಅಲ್ಲಿ ಮೇನ್ಲಿ ಅವರು ಇಷ್ಟೇ ಇರೋದು ಅವ್ರ ಹತ್ರ ಇನ್ಫಾರ್ಮೇಶನ್, ಇನ್ನೋವೇಷನ್, ಮ್ಯಾನ್ ಪವರ್ ಅಂಡ್ ಮನಿ. ದೇ ಓನ್ಲಿ ಡೀಲ್ ವಿತ್ ದೀಸ್ ಫೋರ್. They have started some innovation, some technology, then they have money, they appoint manpower, and ultimately they produce goods and services. So their strength is innovation. ಹೌದು, ಇಂಡಸ್ಟ್ರೀಸ್ ತಗೊಳ್ಳಿ ನೀವು, ಯಾವುದೇ ಇಂಡಸ್ಟ್ರಿ ಥ್ರೈವ್ ಆಗಬೇಕಾದ್ರೆ ಇನ್ನೋವೇಷನ್ ಇಂದ ಶುರು ಮಾಡ್ತಾನೆ ಅವನು. and he tried to keep it up for a longer period and he tried to remain in the competition. So ಇದು ಏನಪ್ಪ ನಮಗೆ what their contribution to society is goods and services and their agency also. But now we are talking about the connect. So ಈ strengths of industry ಯಾಕೆ ಕನೆಕ್ಷನ್ ಬರಬೇಕು and how it is possible, and it is very much possible in our country also, and slowly ಈಗಾಗಲೇ ನಡೀತಾ ಇದೆ. I'll give some examples later. Let us take industry.
ಈಗ ನೀವು ನಮ್ಮಲ್ಲಿ ಇಂಡಸ್ಟ್ರೀಸ್ ನಾರ್ಮಲಿ ಕ್ಲಾಸಿಫಿಕೇಶನ್ಸ್ ಇದಾವೆ, ನಮ್ಗೆ ಗೊತ್ತಿರ್ಬೋದು. ಯಾರಿಗಾದರೂ ಹೇಳ್ತೀರಾ ಯಾವ ಥರ ಕ್ಲಾಸಿಫೈ ಮಾಡೋದು ನಮ್ಮ ಇಂಡಸ್ಟ್ರೀಸ್? ಸೊ MSME ಸೆಕ್ಟರ್ ಕೇಳಿರ್ಬೋದು ನೀವು. ಈಗ MSME ಮಿನಿಸ್ಟ್ರಿ ಇದೆ. ಸೊ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ MSME ಸೆಕ್ಟರ್ ಕ್ರಿಯೇಟ್ ಮಾಡಿದ್ರು 2006 ಅಲ್ಲಿ. MSME ಆಕ್ಟ್ ಪಾಸ್ ಮಾಡಿದ್ರು. ನೀವು ಬಿಫೋರ್ 2006 ಎಲ್ಲ ಟೈನಿ ಇಂಡಸ್ಟ್ರೀಸು, ಸ್ಮಾಲ್ ಸ್ಕೇಲ್ SSI ಅಂತ ಭಾಳ ಇತ್ತು, ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ, ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಇತ್ತು. 2006 ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದ್ರು, ಈಗ ನೀವು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಸ್ವಸಹಾಯ ಸಂಘಗಳು ಅಂತ ಇದಾವೆ, ತಾವು ಕೇಳಿರ್ಬೋದು. ಸೊ ಈ ಸ್ವಸಹಾಯ ಸಂಘಗಳೆಲ್ಲನೂ ಮೈಕ್ರೋ ಎಂಟರ್ಪ್ರೈಸ್ ಶುರು ಮಾಡ್ತಾ ಇದ್ದಾರೆ. ಚಿಕ್ಕ ಅಂದರೆ 10,000 ಇಟ್ಕೊಂಡು ಲಕ್ಷ, 1-2 ಲಕ್ಷ ಇಟ್ಟು ಮಾಡ್ತಾ ಇದ್ದಾರೆ. ಅವೆಲ್ಲನೂ ರಿಜಿಸ್ಟರ್ಡ್ ಆಗಿರಲಿಲ್ಲ, ಅಂದರೆ ಅವೆಲ್ಲ ಅನ್ರಿಜಿಸ್ಟರ್ಡ್ ಎಂಟರ್ಪ್ರೈಸಸ್. ಸೊ ಹೀಗಾಗಿ MSME ಆಕ್ಟ್ನ 2006 ಅಲ್ಲಿ ತಂದ್ರು. ಅದಕ್ಕಿಂತ ಮೊದಲು ಅಲ್ಲಿ ಕಾಟೇಜ್ ಇಂಡಸ್ಟ್ರಿ, ಟೈನಿ ಇಂಡಸ್ಟ್ರೀಸ್ ಇವೆಲ್ಲ ಇತ್ತು. ನೀವು ನಮ್ದು ಪಾಲಿಸೀಸ್ ತಗೊಂಡ್ರೆ. ಸೊ ಮೈಕ್ರೋ ಎಂಟರ್ಪ್ರೈಸಸ್ ಯಾಕೆ ತಗೊಂಡಿದ್ದಾರೆ ಅಂದರೆ, ಈಗ ಆಟ್ ಪ್ರೆಸೆಂಟ್ ಇನ್ ಇಂಡಿಯಾ 50% ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಕಮ್ಸ್ ಫ್ರಮ್ ದಿ ಮೈಕ್ರೋ ಎಂಟರ್ಪ್ರೈಸಸ್ ಓನ್ಲಿ. ಮೊದಲು ಮೈಕ್ರೋ ಯಾಕೆ ಡಿಫೈನ್ ಮಾಡಿದ್ರು, 25 ಲಕ್ಷವರೆಗೂ ಯಾರು ಇನ್ವೆಸ್ಟ್ ಮಾಡ್ತಾರೆ ಅದನ್ನ ಮೈಕ್ರೋ ಅಂತ ಡಿಫೈನ್ ಮಾಡಿದ್ರು. ನಾವು ಈ ಆತ್ಮನಿರ್ಭರ ಯೋಜನೆ ಒಳಗೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ದಟ್ ಟೈಮ್ ಡ್ಯೂರಿಂಗ್ ಕೊರೋನಾ ಪೀರಿಯಡ್ ವೆನ್ ಹಿ ಅನೌನ್ಸ್ಡ್, ದೇ ಹ್ಯಾವ್ ಎನ್ಹಾನ್ಸ್ಡ್ ದಿ ಸೀಲಿಂಗ್ ಅಪ್ ಟು 1 crore. ಸೊ ಅಪ್ ಟು 1 crore ಇನ್ವೆಸ್ಟ್ಮೆಂಟ್ ಬರೋದಿಲ್ಲ ಮೈಕ್ರೋನೇ ನಮ್ಮಲ್ಲಿ ಈಗ. ಸೊ 50% ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಕಮ್ ಫ್ರಮ್ ದ ಮೈಕ್ರೋ. ಅರೌಂಡ್ 40% ಆಫ್ ದ ಎಕ್ಸ್ಪೋರ್ಟ್ಸ್ ಆಲ್ಸೋ ಕಮ್ಸ್ ಫ್ರಮ್ ದಿ ಮೈಕ್ರೋ ಇಂಡಸ್ಟ್ರಿ. ಸೊ ನೀವು ಕ್ಲಾಸಿಫೈ ಮಾಡಿದ್ರೆ ಮೈಕ್ರೋ MSME ಸೆಕ್ಟರ್ ಯಾಕೆ ಶುರು ಆಯಿತು, ಯಾಕೆ ಮಿನಿಸ್ಟ್ರಿ ಶುರು ಆಯಿತು ಅಂದರೆ ಮೈಕ್ರೋಗೆ ಥ್ರಸ್ಟ್, ಎಂಟರ್ಪ್ರೈಸ್ಗೆ ಥ್ರಸ್ಟ್ ಮಾಡಬೇಕಂತ. ಸೊ ನಾವು ಮೈಕ್ರೋ ಸ್ಮಾಲ್ ಮೀಡಿಯಂ ಅಂತ ಅಂತೇವೆ ನಾವು MSME. ಓಕೆ, ಇನ್ನೊಂದು ಲಾರ್ಜ್ ಸೆಕ್ಟರ್ ಏನೋ ಇದೆ, ಅದು 10 crores ಅಬೋ, ಅದು ದಟ್ ಇಸ್ ಎ ಸೆಪರೇಟ್ ವಿಂಗ್. ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಯಾರು ಮಾತಾಡ್ತಾ ಇಲ್ಲ. ಸೊ ಇಫ್ ಯು ಟೇಕ್ ಆಲ್ ಇಂಡಸ್ಟ್ರಿ, ವೆದರ್ ಇಟ್ಸ್ ಎ ಮೈಕ್ರೋ ಎಂಟರ್ಪ್ರೈಸ್ ಆರ್ ಎ ವೆರಿ ಮ್ಯಾಕ್ರೋ ಎಂಟರ್ಪ್ರೈಸ್, ವೆರಿ ಲಾರ್ಜ್ ಸ್ಕೇಲ್ ಎಂಟರ್ಪ್ರೈಸ್, ಅವ್ರ ಸ್ಟ್ರೆಂತ್ಸ್ ಏನಪ್ಪಾ ಅಂದರೆ ಅವ್ರ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದೆ. ದೇ ಹ್ಯಾವ್ ಗಾಟ್ ಸಮ್ infrastructure, building or whatever. They have money, they have manpower, they have innovation and they have linkage. Linkage ಏನಪ್ಪ ಅಂದ್ರೆ raw material linkage ಇದೆ, financial linkage ಇರುತ್ತೆ, customer linkage ಇರುತ್ತೆ, market linkage ಇರುತ್ತೆ. So ultimately they claim is that. ಈಗ ಇನ್ಸ್ಟಿಟ್ಯೂಷನ್ ತಗೊಂಡ್ರೆ, ನಮ್ದು ತಗೊಳ್ಳಿ, ಈಗ ನಮ್ದು ಇನ್ಸ್ಟಿಟ್ಯೂಷನ್ ತಗೊಳ್ಳಿ ಅಥವಾ your own institution ತಗೊಳ್ಳಿ, what are our strengths? We have R&D. ಈಗ ನಮ್ಮಲ್ಲಿ ಈಗ ತಮ್ಮದು ಮೋಸ್ಟ್ಲಿ ಮಾಸ್ಟರ್ ಪ್ರೋಗ್ರಾಮ್ಸ್ ಇರಬೇಕಂತ ಅನ್ಕೋತೀನಿ ನಾನು. ಇವನ್ ಇಫ್ ಯು ಟೇಕ್ ಬ್ಯಾಚಲರ್ಸ್ ಪ್ರೋಗ್ರಾಮ್, ಯು ಹ್ಯಾವ್ ಸಮಥಿಂಗ್ ಲೈಕ್ ಎ ಪ್ರಾಜೆಕ್ಟ್ ವರ್ಕ್. ಸೊ ಎವ್ರಿ ಟೈಮ್ ಸ್ಟೂಡೆಂಟ್ ವಿಲ್ ಗೆಟ್ ಇಂಟು ದ ಪ್ರಾಜೆಕ್ಟ್ ವರ್ಕ್ ಮೀನ್ಸ್ ದೇ ವಿಲ್ ಇಂಟು ದ R&D ಓನ್ಲಿ, ಮೇ ಬಿ ಎ ಸ್ಮಾಲರ್ ಪೀರಿಯಡ್, ಶಾರ್ಟರ್ ಪೀರಿಯಡ್. ಈಗ ನಮ್ದು ತಗೊಂಡ್ರೆ ನಮ್ಮಲ್ಲಿ ಸುಮಾರು ಎಟ್ ಎನಿ ಗಿವನ್ ಟೈಮ್ ಯು ಫೈಂಡ್ ಅಬೌಟ್ 500 ಮಾಸ್ಟರ್ಸ್ ಸಿಗ್ತಾರೆ ನಿಮಗೆ. 500 to 700 ಮಾಸ್ಟರ್ಸ್ ಪ್ರೋಗ್ರಾಮ್ ಮಾಡೋರು ಸಿಗ್ತಾರೆ ನಮ್ಮಲ್ಲಿ. ಒಂದು 100-200 ಜನ PhD ಅವರು ಸಿಗ್ತಾರೆ. ಇವರೆಲ್ಲ ಮಾಡೋದೇನು, ರಿಸರ್ಚ್. Their major work, time they spend on research, maybe a very small scale research, but they do a research, they do conduct experiments, come with some research outcomes. So now strength is R&D, and we have a very separate directorate of research. ನಮ್ಮಲ್ಲಿ ಒಂದು ಡೈರೆಕ್ಟರ್ ಪಕ್ಕದ ನೀವು ಇಲ್ಲಿ ಓದಿದ್ರೆ ನೆಕ್ಸ್ಟ್ ಟೈಮ್ ಬೋರ್ಡ್ ಹೊರಗಡೆ ಹೋದಾಗ ಇದಕ್ಕೆ AICRP ಕಾಂಪ್ಲೆಕ್ಸ್ ಅಂತ ಹಾಕಿದ್ದಾರೆ. ಕಂಪ್ಲೀಟ್ ರಿಸರ್ಚ್ ಕಾಂಪ್ಲೆಕ್ಸ್ ಇದೆ ಈ ಬಿಲ್ಡಿಂಗ್. ದೇ ಆರ್ ಆಲ್ ಫಂಡೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ICAR ಇಂದ ಫಂಡ್ ಬರುತ್ತೆ, ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಅಂತ. ಅಲ್ಲಿ ಬೇರೆ ಬೇರೆ ವಿಂಗ್ಸ್ ಇದಾವೆ, ಮೇಜ್ ಮೇಲೆ ಇದೆ, ಸೋಯಾಬೀನ್ ಮೇಲೆ ಇದೆ, ಆರ್ಗ್ಯಾನಿಕ್ ಮೇಲೆ ಇದೆ, ಆಲ್ ಮಿಲೆಟ್ಸ್ ಮೇಲೆ, ಎಲ್ಲರೂ ಸ್ಮಾಲ್ ಅಲ್ಲಿ ಪ್ರಾಜೆಕ್ಟ್ಸ್ನವರು ಇದು ಟೀಮ್ಗಳಿದ್ದಾವೆ. ಸೊ ಅವರ್ ಸ್ಟ್ರೆಂತ್ ಇಸ್ R&D. ಯು ಟೇಕ್ ಎನಿ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್, ಈವನ್ ದ ಸೊಸೈಟಿ ಇಫ್ ಯು ಟೇಕ್ ಎಸ್ ಎ ಹೋಲ್ ಆಲ್ಸೋ R&D ಇಸ್ ಅವರ್ ಸ್ಟ್ರೆಂತ್. ಇಷ್ಟು R&D ಇಂಡಸ್ಟ್ರಿಗಳು ಮಾಡೋಕ್ಕಾಗೋದಿಲ್ಲ. ಅವ್ರು ಒನ್ ಟೈಮ್ ಇನ್ನೋವೇಷನ್ ಶುರು ಮಾಡ್ತಾರೆ ಅವನಷ್ಟೇ, ಆಮೇಲೆ ಮತ್ತೆ ಅವರು R&D ಮೇಂಟೈನ್ ಮಾಡೋದು ಆಗಲ್ಲ, ಬಹಳ ಕಡಿಮೆ. ವೆರಿ ಲಾರ್ಜ್ ಇಂಡಸ್ಟ್ರೀಸ್ like Reliance or like Wipro, Infosys, they have small R&D wings. And even in agriculture ತಗೊಂಡ್ರೆ some of the companies like Indo-American Hybrid Seeds, Myco, Monsanto, they have R&D. So R&D is our strength, innovation is our strength. We have lot of technology. You take UAS Harvard, we have lot of technology. Students and citizens, if you take students is our strength because they are the manpower for the industry. Or you take general citizens in the society are our strength. Academic activities are our strength. There are a number of activities keep on we are organizing, so many. Of course maybe they are academic irtave, cultural irtave, very type irtave, but there is an event. Then we have a needs and problems. We know about what is the needs of the society, we know the problems of society because we deal with the citizens, we deal with the manpower. So this is missing in the industry. That's why now there is slowly government has realized and everybody has realized we need to have the synergy between these two. We have to combine. Industry na isolate ಮಾಡಬಾರದು. Industry should come a part of the academia. So ಅವರು academia ಬಂದ್ರೆ there is something like a win-win situation. Okay.
ಸೊ ವಾಟ್ ಈಸ್ ನಾವು ಪ್ರೆಸೆಂಟ್ ಟ್ರೆಂಡ್ ಈಸ್ ಈಗಲ್ಲ ಇದು ನಾನು ಆಗಲೇ ಹೇಳಿದಾಗ UGC ರೀಸೆಂಟ್ ಒಂದು ಸರ್ಕ್ಯುಲರ್ ಇದೆ, ಒಂದು ಪ್ರಪೋಸಲ್ ಸಬ್ಮಿಟ್ ಮಾಡಕ್ಕೆ ಹೇಳಿದ್ದಾರೆ, ಬಹುಶಃ ನೀವು ಏನು ಮಾಡಿದ್ರಲ್ಲಿ ಗೊತ್ತಿಲ್ಲ. ಇಟ್ ಹ್ಯಾಸ್ ಕಮ್ ಟು ಮೀ ಓನ್ಲಿ ಆಕ್ಚುಲಿ ಫ್ರಮ್ DOI. ಆಮೇಲೆ ಅದರಲ್ಲಿ ಏನಿದೆ ಅಂದ್ರೆ ಒಂದು ಸ್ಮಾಲ್ ಯೂನಿಟ್ ಎಸ್ಟಾಬ್ಲಿಷ್ ಮಾಡಿ ನಾವು ಇಂಡಸ್ಟ್ರಿನವ್ರಿಗೆ ಇಲ್ಲಿ ಬರುವಂಗೆ ನಾವು ಅವ್ರ ಜೊತೆ ಎಕ್ಸ್ಚೇಂಜ್ ಮಾಡಕ್ಕೆ ಒಂದು ಸ್ಮಾಲ್ ಯೂನಿಟ್ ನ ಪ್ರಪೋಸ್ ಮಾಡ್ತಾ ಇದ್ದೇವೆ ನಾವು. ಇದು ಎಲ್ಲ ಕಡೆ ಮಾಡ್ತಾ ಇದ್ದಾರೆ UGC ಇಂದ. ಸೊ ಇದು ಎರಡು ಮಧ್ಯ ಏನಾಗುತ್ತೆ, ವಿ ಹ್ಯಾವ್ ನಾಲೆಜ್, ಟೆಕ್ನಾಲಜಿ ಅಂಡ್ ಮ್ಯಾನ್ ಪವರ್. They have goals, they have targets, they deal with the targets, they are interested in the growth and they are interested in the consumer satisfaction. So there is something like a win-win. ನಮ್ಮ ಹತ್ರ ಇರೋದು ಅವ್ರಿಗೆ ಬೇಕಾಗಿದೆ, ಅವ್ರ ಹತ್ರ ಇರೋದು ನಮಗೆ ಬೇಕಾಗಿದೆ. What we need, see industry ಇಂದ ಅಕಾಡೆಮಿಕ್ ಇದವ್ರಿಗೆ ಏನು ಬೇಕು ಹೇಳಿ, what is that you expect from the industry in general, in your own institution you ತಗೊಳ್ಳಿ, whichever institution you are in, what is that you expect that this is some benefit I get from the industry. What are the current trends in the industry? Current trends in the industry, okay. What else? Data you get. What more? Trends they will tell like demand, what is the demand in the market, so they deal with the market. What else? Now industry what is like academic institution here, do we need an industry or not? Their expertise. Their Expertise. is required. And most importantly what we need is we need the industry to get the industrial environment ಏನಂತ ಹೇಳಕ್ಕೆ ಇಂಡಸ್ಟ್ರಿಯಲ್ಲೇ ಬರಬೇಕು. ಈಗ ಐ ಕೆನಾಟ್ ಟೆಲ್ ವಾಟ್ ಈಸ್ ಆಕ್ಚುಲಿ ಇಂಡಸ್ಟ್ರಿ ಎನ್ವಿರಾನ್ಮೆಂಟಲ್ಲಿ ಹೇಗಿರುತ್ತೆ ಅಂತ. ಈಗ ನಮ್ಮ ಸ್ಟೂಡೆಂಟ್ಸ್ಗೆ ನಾನು ಟ್ರೈನ್ ಮಾಡಬೇಕಾದ ಒಂದು ಇಂಡಸ್ಟ್ರಿಗೆ ನಾನು ಅಕಾಡೆಮಿಕಲಿ ನಾಲೆಜ್ ವೈಸ್ ಐ ಕ್ಯಾನ್ ಬಿಲ್ಡ್ ಹಿಮ್, ಬಟ್ ದೇರ್ ವರ್ಕ್ ಸ್ಟೈಲ್, ವರ್ಕ್ ಎಫಿಷಿಯನ್ಸಿ, ದೇರ್ ಕಲ್ಚರ್ ಇಸ್ ಟೋಟ್ಲಿ ಡಿಫ್ರೆಂಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮಲ್ಲಿ ಈಗ ಪ್ಲೇಸ್ಮೆಂಟ್ ಅಂತ ಇರುತ್ತೆ. ಅಂಡ್ ಆಲ್ ಇಂಜಿನಿಯರಿಂಗ್ ಕಾಲೇಜ್ ಹ್ಯಾವ್ ಗಾಟ್ ಎ ಪ್ಲೇಸ್ಮೆಂಟ್ಸ್. ಈಗ ನಮ್ಮಲ್ಲಿ ನಾವು ಪ್ಲೇಸ್ ಮಾಡಬೇಕು ಅವರಿಗೆ ಒಂದು ಸೆಮೆಸ್ಟರ್ ಅಥವಾ 2 months ಪ್ಲೇಸ್ ಮಾಡಬೇಕು. ಎಲ್ಲಿ ಪ್ಲೇಸ್ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್ ನಮಗೆ. ನಾವು ಮತ್ತೆ ಇಲ್ಲೇ ಸುತ್ತಮುತ್ತ ಇಲ್ಲಿ ಒಂದು ಕಮಲಾ ಪಿಕಲ್ ಇಂಡಸ್ಟ್ರಿ ಇದೆ, ಇಲ್ಲಿ ಒಂದು ಸ್ವಲ್ಪ ಇಂಡಸ್ಟ್ರಿ ಇದಾವೆ, ನರ್ಸರಿಗಳಿದ್ದಾವೆ. ಆ್ಯಂಡ್ ಇಲ್ಲಿ ಹುಬ್ಳಿ ಧಾರವಾಡ ಮಧ್ಯಾಹ್ನ ಇಲ್ಲಿ ಕಾರ್ಯಾಳ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದಷ್ಟು ಇದ್ದಾರೆ. ಅವ್ರಿಗೆ ನಾವು ಹೋಗಿ ರಿಕ್ವೆಸ್ಟ್ ಮಾಡಿ ಸಮ್ಮೋ ವಿ ಸಿ ಪ್ಲೀಸ್ ಯು ಟೇಕ್ ಅವರ್ ಸ್ಟೂಡೆಂಟ್ಸ್, ಬಟ್ ವಿ ಡೋಂಟ್ ಗೋ ಬಿಯಾಂಡ್ ಹುಬ್ಳಿ. ನಮ್ಮ ಬೆಂಗಳೂರಲ್ಲಿದೆ, ಪುಣೆಯಲ್ಲಿದೆ, ಮುಂಬೈಯಲ್ಲಿದೆ, ಸುಮಾರು ಕಡೆ ಇದ್ದಾವೆ. ಸೊ ಇಂಡಸ್ಟ್ರಿಯಲ್ ಪ್ಲೇಸ್ಮೆಂಟ್ ನಾವು ಕೊಟ್ಟೇವಂದ್ರೆ ಅವರಿಗೆ they will become industry ready. See you just see any time industry ಏರಿಯಾದಲ್ಲಿ ಹೋಗಿ ನೀವು ಒಂದು ಟೈಮ್ ಕಾರ್ಯಾಳಲ್ಲಿ ಹೋಗಿ ಎಲ್ಲರೂ ಹೋಗಿ ಇಲ್ಲೇ ಬೆದರಲ್ಲಿ ಹೋಗಿ ಜಸ್ಟ್ ಒಂದು ರೌಂಡ್ ಹೋಗಿ ನೀವು ನಿಮ್ಮ ವೆಹಿಕಲ್ ಅಲ್ಲಿ ಯು ಸಿ ಅಟ್ ಲೀಸ್ಟ್ 10 boards that we want man power. ಬೋರ್ಡ್ ಹೊರಗಡೆ ಗೇಟ್ ಅಲ್ಲಿ ಕಾಣುತ್ತೆ ನಮಗೆ. IIT-ನವರು ಕೇಳ್ತಾರೆ, ಅಕೌಂಟೆಂಟ್ಸ್ ಕೇಳ್ತಾರೆ, ಬಟ್ ಅವ್ರಿಗೆ ಪಾಪ ಮ್ಯಾನ್ ಪವರ್ ಬೇಕು. ಇಲ್ಲಿ ಕೇಳಿದ್ರೆ ನಮ್ಮ ಹುಡುಗರಿಗೆ ಜಾಬ್ ಬೇಕು. there is no match just because they are not industry ready. So to make industry ready, only way is you place them in industry. So a placement ge we need the industries. That is one of the benefit that we expect. Okay, this is in general. I don't know whether so much time is there. See, there is some relation between I am just talking about agriculture and the industry. See, there is a agriculture contribution to the industry. Major contribution of agriculture to the industry is the raw material. ಈಗ ನಮ್ಮಲ್ಲಿ ನೀವು ನಾನು ಬೇಲೂರಿಗೆ ಬಹಳಷ್ಟು ಹೋಗ್ತೀನಿ, ಇಲ್ಲಿ ಸುಮಾರು ಇಂಡಸ್ಟ್ರೀಸ್ ಎಲ್ಲ ಅಗ್ರೋ ಬೇಸ್ಡ್ ಇದಾವೆ. ಈಗ ಇಲ್ಲಿ ಸುಮಾರು ಅಗ್ರೋ ಬೇಸ್ಡ್ ಇದಾವೆ. ದೇ ಮೇ ಬಿ ಆಯಿಲ್ ಎಕ್ಸ್ಪೆಲ್ಲರ್ಸ್ ಇರ್ಬೋದು, ಪ್ರೊಸೆಸಿಂಗ್ ಇರ್ಬೋದು. ನೀವು ಇಲ್ಲಿ ಟಿನಾ ಇಂಡಸ್ಟ್ರಿ ಕೇಳಿರ್ಬೋದು, ವೆರಿ ಬಿಗ್ ಸೋಯಾಬೀನ್ ಆಯಿಲ್ ತೆಗಿತಾರೆ. ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಅಗ್ರಿಕಲ್ಚರ್ ಇನ್ಪುಟ್. ದೇರ್ ಆರ್ ಸೋ ಮೆನಿ. ಸೊ ಅಗ್ರೋ ಬೇಸ್ಡ್ agriculture raw material is supplied. Agriculture raw material is one of the requirement for the industry. Market contribution we have, that means we contribute to the market in the sense all sales or whatever trading takes place, we have a contribution. Labor and other contributions goes from us, and then we also have a foreign exchange. That means there agriculture is directly contributing. But ಏನಾಗಿದೆ, agriculture and industry there is no direct connect. And correct is ಹೇಳಿ ಪ್ರೆಸೆಂಟ್ ಇಂಡಸ್ಟ್ರಿ you take soybean, ಟಿನಾ ಇಂಡಸ್ಟ್ರಿ ತಗೊಳ್ಳಿ, ಇಲ್ಲೇ ಇದೆ. ಇಲ್ಲಿಂದ 2 kilometer ಹೋದ್ರೆ ನಿಮ್ಗೆ ಎಡಗಡೆ ಟಿನಾ ಇಂಡಸ್ಟ್ರಿ ಸಿಗುತ್ತೆ. They want soybean. And they crush every day, I think, more than 10 tons of soybean. So big industry it is. So now, a soybean ಎಲ್ಲಿಂದ ಸಿಗುತ್ತೆ, ಎಲ್ಲಿಂದ ಸಿಗ್ತಿರ್ಬೋದು ಹೇಳಿ? ಈಗ actually this tina industry, the owners are from Tamil Nadu. They come and put up the industry here. Why? Because this belt to Belgaum ಇಂದ ಹಾವೇರಿವರೆಗೆ ಹೋದ್ರೆ ಸೋಯಾಬೀನ್ ಬಹಳ ಬೆಳೀತಾರೆ. ಇಲ್ಲಿ ಅಷ್ಟೇ ಸೋಯಾಬೀನ್ ಬೆಳೀತಾರೆ. ನೀವು ಬೆಳಗಾವಿಂದ ಮತ್ತೆ ಡೌನ್ ಹೋದ್ರೆ ಅಲ್ಲಿ ಸೋಯಾಬೀನ್ ಇಲ್ಲ, ಆ ಕಡೆ ಮುಂದೆ ಹೋದ್ರೆ ಮತ್ತೆ ಶಿಫ್ಟ್ ಆಗಿಬಿಡುತ್ತೆ ಕ್ರಾಪ್. ಇದು ಸೋಯಾಬೀನ್ ಇಲ್ಲಿ ಬಹಳಷ್ಟು ಇದೆ ಅಂತ ಅವ್ರು ಇಂಡಸ್ಟ್ರಿ ಹಾಕಿದ್ರು ಧಾರವಾಡದಲ್ಲಿ, ಸೆಂಟರ್ ಆಗಲಿ ಅಂತ. ಸೊ ದಟ್ ಪ್ರೊಕ್ಯೂರ್ಮೆಂಟ್ ಬಿಕಮ್ಸ್ ಈಸಿ. ಬಟ್ ಅನ್ಫಾರ್ಚುನೇಟ್ಲಿ ಐ ವಿಸಿಟೆಡ್ ದಟ್ ಇಂಡಸ್ಟ್ರಿ 2-3 times. ಈ ಸೇಸ್ ಅವರಿಗೆ ಡೈರೆಕ್ಟ್ 200,000 ಸೋಯಾಬೀನ್ ಸಿಗ್ತಾ ಇಲ್ಲ. ಯಾಕಂದ್ರೆ ಎಲ್ಲ ರೈತರು ಅಲ್ಲಿ ಟ್ರೇಡ್ APMC ಹೋಗ್ತಾರೆ.
APMC ನ ಮತ್ತೆ ಇವ್ರು ತಗೊಂಡ್ಬರ್ತಾರೆ, ಅವರೇ ಒಂದು ಔಟ್ಲೆಟ್ ಓಪನ್ ಮಾಡಿದ್ದಾರೆ ಈಗ. ಸೊ ಏನು ಈ ಕನೆಕ್ಷನ್ ಇದೆಯಲ್ಲ, there is no direct connection. All industries are connected through market only again. So now we want to shift this. Can we bring a direct connect between industry and the agriculture or the farmers? Is a big challenge. But there are ways. Now some ಈಗ for example ತಾವು e-chopal ಅಂತ ಕೇಳಿದ್ರೆ, ITC ಕಂಪನಿ ಅವರು e-chopal ಅಂತ ಇದೆ. ಈ e-chopal ಅಲ್ಲಿ ಇಟ್ಸ್ an ITC ಕಂಪನಿ ಕೇಳಿರ್ಬೋದು ನೀವು ಮೋಸ್ಟ್ಲಿ. So ITC is in tobacco and ITC now biscuits, ITC in oil, ITC in many. But ITC originally started during British period for tobacco. ಹಿಂಗಾಗಿ ಅದು ITC ಅಂತ ತಕ್ಷಣ ಟೊಬ್ಯಾಕೋ ಅಂತಾರೆ. ಬಟ್ ಈ ಟೊಬ್ಯಾಕೋ ಇಸ್ ಎ ಮೈನರ್ ಪ್ರಾಡಕ್ಟ್ ಆಕ್ಚುಲಿ, ಅವ್ರ ಮೇಜರ್ ಪ್ರಾಡಕ್ಟ್ಸ್ ಭಾಳ ಇದಾವೆ. ITC ಆಲ್ಸೋ ಹ್ಯಾಸ್ ಎ e-chopal ಅಂತ ಒಂದು ಅವರು ಈ ಎಲೆಕ್ಟ್ರಾನಿಕ್ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೇಲೆ ರೈತರಿಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಾರೆ. ಅವ್ರದ್ದು ಬೈಲಂಗೂರಲ್ಲಿ ಆಫೀಸ್ ಇದೆ, ಆಮೇಲೆ ಎಲ್ಲ ಸೋಯಾಬೀನ್ ಬೆಳೆ ಕಡೆ ಇಲ್ಲೆಲ್ಲ ಇದು ಮಾಡಿದ್ದಾರೆ. ಅವರು ಡೈರೆಕ್ಟ್ಲಿ ಪ್ರೊಕ್ಯೂರ್ ಮಾಡ್ತಾರೆ ಥ್ರೂ ಕಾಂಟ್ರಾಕ್ಟ್ ಫಾರ್ಮಿಂಗ್. ಅಲ್ಲಿ ರೈತ ರಿಜಿಸ್ಟರ್ ಮಾಡಬೇಕು, ಮಾಡಿದ್ರೆ ದೇ ವಿಲ್ ಗಿವ್ ಆಲ್ ದ ಟೆಕ್ನಾಲಜಿ ಇನ್ಪುಟ್ಸ್ ಆಸ್ ವೆಲ್ ಆಸ್ ದಿ ಪ್ರೊಕ್ಯೂರ್ ದ ಮಟೀರಿಯಲ್. ಸೊ ಲೈಕ್ ದಟ್ ಇಂಡಸ್ಟ್ರಿ and farming or a rural area, direct connection is necessary. So as agriculture is contributing to the industry, industry is also contributing to the agriculture. There is always mutual, but they are taking in a two different channels. If for example most of the inputs, you take fertilizers, take seeds, take agrochemicals, take farm implements, ella ellinda barutte? They are all industrial outputs only. Fertilizers, seeds, agrochemicals, farm implements, anything. ರೈತ ಏನು ತಗೋತಾನೆ ಅದೆಲ್ಲ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಓನ್ಲಿ. ಸೊ ದಟ್ ವೇ ಇಂಡಸ್ಟ್ರೀಸ್ ಆರ್ ಕಾಂಟ್ರಿಬ್ಯೂಟೆಡ್ ಟು ದ ಅಗ್ರಿಕಲ್ಚರ್. ಇಂಡಸ್ಟ್ರಿ ಸಪ್ಲೈಸ್ ಮಷಿನರೀಸ್. Agriculture engineering is completely a big subject. We deal with all tillage operations, harvesting, threshers. ಇದೆಲ್ಲ ಇಂಡಸ್ಟ್ರಿಯಲ್ output. So that way there is a direct contribution of industry to agriculture and agriculture to the industry. But somehow again I am telling you there is no direct connection. ಸ್ವಲ್ಪ ಈಗ recent trends ಇದಾವೆ. That will come to that. So now, if you feel industry ಮತ್ತು academia ಅಥವಾ academics ಅಥವಾ academic institutions, industry with agriculture sector, ಈಗ ನಾವು ಇಬ್ಬರನ್ನ ನಾವು if you want to bring together, what we have to do? Is it possible or not first? ಈಗ ಏನಾಗಿದೆ, ಇಂಡಸ್ಟ್ರಿ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾರೆ, ಫಾರ್ಮಿಂಗ್ ಮತ್ತು ಒಂದು ಸಪರೇಟ್ ಟೂ ಡಿಫರೆಂಟ್ ಸೆಕ್ಟರ್ಸ್ ಇದಾವೆ. ಎರಡೂ ಡೈರೆಕ್ಟ್ ಡೀಲ್ ಮಾಡಲ್ಲ, ಬಟ್ ಬೋತ್ ಆರ್ ಮ್ಯೂಚುವಲಿ ಡಿಪೆಂಡೆಂಟ್ ಇದಾವೆ. ಹೋಗ್ತೀರಾ? ಮ್ಯೂಚುವಲಿ ಡಿಪೆಂಡೆಂಟ್ ಇದ್ದಾರೆ ಇಬ್ರು, ಬಟ್ ಸ್ಟಿಲ್ ದೇ ಆರ್ ಸೆಪರೇಟ್. ಇವನ್ ಯು ಟೇಕ್ ಸೊಸೈಟಿ ಇಂಟು ತ್ರೀ ಪಾರ್ಟ್ಸ್: ಸೊಸೈಟಿ, ಫಾರ್ಮಿಂಗ್ ಅಂಡ್ ದೆನ್ ಇಂಡಸ್ಟ್ರಿ. ಹೌ ಟು ಬ್ರಿಂಗ್ ಟುಗೆದರ್? Start some agro processing unit inside the campus. You have to have a groups. Okay, what else? There is something called as a stakeholder analysis. I think you know about stakeholder analysis. Stakeholder, who is a stakeholder? Stakeholder analysis ಅಂತ ನೀವು ಕೇಳಿರ್ಬೋದು. That is again a simple method. Stakeholder, who are the stakeholders in any given industry, or let's say agriculture college Dharwad? Who are the stakeholders? Stakeholders are those who are directly or indirectly affected by the institutions or in it. Directly, indirectly, who are affected by that institutions are the stakeholders. For example, you take agriculture college Dharwad. Who are the stakeholders? I am a stakeholder here because I am an employee, directly or indirectly I am benefited here or affected by this. Students are stakeholders, student parents are stakeholders, farmers are stakeholders. So these are all connected to agriculture college Dharwad. You agree? So like that, every institution or industry have their own stakeholders in their turn. ಇಲ್ಲಿ ಏನಾಗಿದೆ, ಈ ಸ್ಟೇಕ್ಹೋಲ್ಡರ್ಸ್ ಸ್ಟೇಕ್ಹೋಲ್ಡರ್ ಅನಲೈಸಿಸ್ ಅಂತ ಒಂದು ಮಾಡ್ತಾರೆ. ಮೀನ್ಸ್ ಯು ಟೇಕ್ ಎನಿ ಇಂಡಸ್ಟ್ರಿ, ದೇ ಹ್ಯಾವ್ ದೇರ್ ಓನ್ ಸ್ಟೇಕ್ ಹೋಲ್ಡರ್ಸ್. ಅವರಿಗೆ ರಾ ಮೆಟೀರಿಯಲ್ ಸಪ್ಲೈಯರ್ಸ್ ಇರ್ತಾರೆ, ಅಲ್ಲಿ ಎಂಪ್ಲಾಯೀಸ್ ಇರ್ತಾರೆ, ಮಷಿನ್ ಸಪ್ಲೈಯರ್ಸ್ ಇರ್ತಾರೆ, ಮಾರ್ಕೆಟ್ ಇರುತ್ತೆ, ಕನ್ಸ್ಯೂಮರ್ಸ್ ಇರ್ತಾರೆ. ಇವರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಹೌದು ಇಲ್ಲ? ಈಗ ಲೆಟಸ್ ಆ ಇಂಡಸ್ಟ್ರಿ ಕ್ಲೋಸ್ ಆಯ್ತು ಅಂತ ತಿಳ್ಕೊಳ್ಳಿ, ಏನಾಗುತ್ತೆ ಅವಾಗ? ಈ 5 ಜನ ಅಫೆಕ್ಟ್ ಆಗ್ತಾರೆ ಇಲ್ಲ? ಅಥವಾ ಇಂಡಸ್ಟ್ರಿ ಪ್ರಾಸ್ಪರ್ಸ್, ಆಲ್ಸೋ ದಿಸ್ 5 ಮೆಂಬರ್ಸ್ ಅಫೆಕ್ಟೆಡ್. Whether there is a positive result or a negative result of any industrial and any academic institution, there are people who are affected by that, positively or negatively. So one of the methods is to make a stakeholder analysis, like madam said, groups. We have to have a workshop of on a cluster level. You take for example Parle-G anta one industry ಇದೆ ಹುಬ್ಬಳ್ಳಿನಲ್ಲಿ. ಎಷ್ಟು ಯಾರು ಹೋಗಿದ್ದೀರಾ ಅಲ್ಲಿ? Biscuit industry. Take Parle-G industry, very simple, very old industry. This was established in 1940, before independence actually, 43 or 46, something like that. ಈಗ around 130 Parle-G units ಇದೆ. One of it is in Hubli, one is in Gokak.
ಈಗ ನೀವು ಪಾರ್ಲೇಜಿ ಒಂದೇ ತಗೊಳ್ಳಿ, ದೇರ್ ಆರ್ ಸೋ ಮೆನಿ ಸ್ಟೇಕ್ ಹೋಲ್ಡರ್ಸ್ ಫಾರ್ ದಟ್. ಕನ್ಸ್ಯೂಮರ್ಸ್ ಆರ್ ದ ಸ್ಟೇಕ್ ಹೋಲ್ಡರ್ಸ್. ವಾಟ್ ಹ್ಯಾಪನ್ಸ್, ಪಾರ್ಲೇಜಿ ಫ್ಯಾಕ್ಟ್ರಿ ಕ್ಲೋಸಸ್. ಸೊ ನಿಮ್ಗೆ ಇಮಿಡಿಯೇಟ್ ಇಂಪ್ಯಾಕ್ಟ್ ಆಗಲಿಕ್ಕಿಲ್ಲ, ಬಟ್ ಲಾಂಗ್ ಟರ್ಮ್ ಆ ಸ್ಟೇಕ್ ಹೋಲ್ಡರ್ ಅಫೆಕ್ಟ್ ಆಗೇ ಆಗುತ್ತೆ. ಆ ಪ್ರಾಡಕ್ಟ್ ಅವೈಲೇಬಲ್ ಇಲ್ಲ ಅಂದರೆ ಹಿ ಹ್ಯಾಸ್ ಟು ಸ್ವಿಚ್ ಟು ದ ನೆಕ್ಸ್ಟ್ ಅದರ್ ಪ್ರಾಡಕ್ಟ್. ಸೊ ಇಫ್ ಯು ಜಸ್ಟ್ ಟೇಕ್ ಆಲ್ ದೋಸ್ ಹೂ ಆರ್ ಕನೆಕ್ಟೆಡ್ ಟು ಪಾರ್ಲೇಜಿ ಫ್ಯಾಕ್ಟ್ರಿ, see how you can contribute to this industry and how I can benefit to the consumer, how consumer can contribute to me, is all about the stakeholder analysis. ಇದು ನಾರ್ಮಲಿ ಕೆಲವೊಂದು ಕಡೆ ನಾವು ಸ್ಟೇಕ್ ಹೋಲ್ಡರ್ ಅನಾಲಿಸಿಸ್ ಅಂದರೆ ಜಸ್ಟ್ ಟು ಅಸೆಸ್ ವಾಟ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಆ್ಯಂಡ್ ವಾಟ್ ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ. ಸೊ ದ್ಯಾಟ್ ವೇ ಇಫ್ academics, industry and the citizens, if we can have a workshop, a small meeting, how we can build a relationship and how we can work together, then you get lot of ideas, lot of suggestions, and we can forum. And I'll give one example of that, how we can bring that connection. Okay, how education institutions can contribute to the industry. See, ನಾನು ಆಗಿ ಹೇಳಿದಾಗೆ ನಮ್ಮದೇ ತಗೊಳ್ಳಿ ನೀವು ಎಕ್ಸಾಂಪಲ್ ಆಫ್ ಅಗ್ರಿಕಲ್ಚರ್ ಕಾಲೇಜ್ ಧಾರವಾಡ or UAS ಧಾರವಾಡ. We have lot of technology. ಈಗ ನೀವು ಫಾರ್ ಎಕ್ಸಾಂಪಲ್ ಸಿಂಪಲ್ ಟೆಕ್ನಾಲಜಿ ಅಷ್ಟೇ, ಮಿಲೆಟ್ಸ್ ಬಗ್ಗೆ ಕೇಳಿದಿರ ತಾವು. ಈಗ ರಾಗಿ, ನವಣೆ, ಇವೆಲ್ಲ ಲಿಟಲ್ ಮಿಲೆಟ್ಸ್ ಅಂಡ್ ಆಲ್ ಯು ಹರ್ಡ್. ವಿ ಹ್ಯಾವ್ ಡೆವಲಪ್ಡ್ ಸಿರಿಧಾನ್ಯಗಳು. ಇದು ಎಲ್ಲರ ಮೇಲೂ ಒಂದು ರೆಸಿಪಿ ನಂಬರ್ ರೆಡಿ ಇದೆ. ಈಗ ನಮ್ಮದು ಲಿಟಲ್ ಮಿಲೆಟ್ ಮೇಲೆ ಮಾಡಿದ್ದಾರೆ, ನವಣೆ ಮೇಲೆ ಮಾಡಿದ್ದಾರೆ, ರಾಗಿ ಮೇಲೆ ಮಾಡಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ನಂಬರ್ ಆಫ್ ಪ್ರೊಡಕ್ಟ್ಸ್, ಕೇಕ್ಸ್ ಇದ್ದಾವೆ, ಸ್ನ್ಯಾಕ್ಸ್ ಇದೆ, ಸೋ ಮೆನಿ ಆರ್ ಬ್ರೆಡ್ ಇದ್ದಾವೆ, ಬ್ರೆಡ್ ಮಾಡಿದ್ದಾರೆ, ಸೊ ಬಿಸ್ಕೆಟ್ಸ್ ಮಾಡಿದ್ದಾರೆ. ಬಟ್ ಇದೆಲ್ಲನೂ R&D, ದಿಸ್ ಐಡಿಯಾಸ್ ಆ್ಯಂಡ್ ಇನ್ನೋವೇಷನ್ಸ್ ಆರ್ ಹಿಯರ್ ಓನ್ಲಿ. ಇದನ್ನ ಕನ್ಸ್ಯೂಮರ್ಸ್ ಯಾರು ಇದು ಕೊಡಬೇಕು? ಹೂ ಕ್ಯಾನ್ ಮೇಕ್ ಇಟ್ accessible to the consumers? UAS Dharwad cannot do it. It is impossible. UAS Dharwad ಮಾಡಕ್ಕೆ ಸಾಧ್ಯನೇ ಇಲ್ಲ, because there is no chance. We are meant for some other purpose. So if at all it is possible, it is only the industry. ಈಗ ಎಕ್ಸಾಂಪಲ್ ಹೇಳ್ತೀನಿ ನಾನು. ಸಿರಿ ಅಂತ ಒಂದು ಪ್ರಾಡಕ್ಟ್ ಬರ್ತದೆ ಮಾರ್ಕೆಟಲ್ಲಿ, ನೋಡಿದ್ರೆ ನೀವು ಸಿರಿ ಬ್ರೆಡ್, ಸಿರಿ ಬಿಸ್ಕೆಟ್, ಸಿರಿ ರಸ್ಕ್ ನೋಡಿದ್ರೆ ಧಾರವಾಡದಲ್ಲಿರೋರು, ಧಾರವಾಡ ಹುಬ್ಳಿನಲ್ಲೆಲ್ಲ ಸಪ್ಲೈ ಇದೆ ಅದು. ಈಗ ಸಿರಿ ಎಲ್ಲಿಂದ ಬರುತ್ತೆ ಹೇಳಿ? ಅದು ಸಿರಿ ಬ್ರೆಡ್ ಕೇಳಿದಿರ? ಧರ್ಮಸ್ಥಳ SKDRDP ಅಂತ ಒಂದು ಸಂಸ್ಥೆ ಇದೆ ಧರ್ಮಸ್ಥಳ. ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ನೀವು ರಾಯಪುರಲ್ಲಿ ಹೋದ್ರೆ, ರಾಯಪುರ್ಗೆ ಎಡಗಡೆ ಹೋದ್ರೆ ಅಲ್ಲಿ ಒಂದು ಸೆಂಟರ್ ಮಾಡಿದ್ದಾರೆ ಅವರು, SKDRDP ಅಂತ, ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ. ಅದು ಭಾಳ ಹಳೆ ಪ್ರಾಜೆಕ್ಟ್ ಅದು. ಅಲ್ಲಿ ಮೊದಲಿಗೆ ಸಣ್ಣ ಸ್ಕೇಲ್ ಅಲ್ಲಿ ಅವರು ಇಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಲೋನ್ ಕೊಡೋದು, ಲೋನಿಂದ ಮಿನಿಮಮ್ ಇಂಟ್ರೆಸ್ಟ್ ಅಲ್ಲಿ ಮತ್ತೆ ಅದು ರೀಸೈಕಲ್ ಮಾಡೋದು ಮಾಡ್ತಾ ಇದ್ರು ಅವರು. ಹಾಗೆ ಈಗ ನೀವು ಹಳ್ಳಿಗಳಲ್ಲಿ ಹೋದ್ರು ಧರ್ಮಸ್ಥಳ ಸಂಘ ಅಂತ ಪಾಪ್ಯುಲರ್ ಇದಾವೆ. ಅದರ ಅರ್ಥ ಸ್ವಸಹಾಯ ಸಂಘಗಳನ್ನ ಇವ್ರು ಪ್ರಮೋಟ್ ಮಾಡಿದ್ದು, ಇವರು ಬ್ಯಾಂಕ್ ಬಂದು ಇವರೇ ಲೋನ್ ಕೊಟ್ಟು ತಗೊಳ್ಳೋದೆಲ್ಲ ಮಾಡ್ತಾರೆ. ಹೌದು, ದಟ್ಸ್ ಹೌ SKDRDP ವಾಸ್ ಎಸ್ಟಾಬ್ಲಿಷ್ಡ್ ಲಾಂಗ್ ಬ್ಯಾಕ್, 20 years ಬ್ಯಾಕ್. ಈಗ SKDRDP ಧಾರವಾಡ ಸೆಂಟರ್ನವರು ಸ್ಲೋಲಿ ಶಿಫ್ಟ್ ಆಗಿದ್ದಾರೆ. ಎಲ್ಲಿ ಆ ಕಡೆ ಶಿಫ್ಟ್ ಆದ್ರೆ ಅವರು, ಈಗ ನೀವು ಇಲ್ಲಿ SDM ಮೆಡಿಕಲ್ ಕಾಲೇಜ್ ಹೋದ್ರು ನಿಮಗೆ ಅಲ್ಲಿ ಬಟ್ಟೆ, ಜೇನುತುಪ್ಪ, ಉದ್ದಿನ ಕಡ್ಡಿ, 108 ಮಾರೋ ಶಾಪ್ಸ್ ಅದಾವೆ. ಅವ್ರು ಏನ್ ಮಾಡಿದ್ದಾರೆ, ಈ ದೇಸಿ ಅನ್ನೋದಕ್ಕಿಂತಲೂ ಅಲ್ಲಿ ಈ ಗ್ರೂಪ್ಸ್ ನ ಪ್ರಮೋಟ್ ಮಾಡಿ ಪ್ರೊಡಕ್ಷನ್ ಮಾಡ್ತಾರೆ, ಅದು ಮಾರ್ಕೆಟಿಂಗ್ ಅವರ ಔಟ್ಲೆಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಹಂಗೆ ಅಲ್ಲಿ ಪ್ರಕಾಶ್ ಭಟ್ ಅಂತ ಅವ್ರು ಮೊದಲು ಹೆಡ್ ಇದ್ದಾಗ ಹಿ ಕೇಮ್ ಟು ಅವರ್ ಇನ್ಸ್ಟಿಟ್ಯೂಟ್. ಇಲ್ಲಿಂದ ನಾವು ನಮಗೆ ಈ ಮಿಲೆಟ್ ಮೇಲೆ ಹೊಸ ಅವ್ರಿಗೆ ಪರ್ಸನಲ್ ಇಂಟ್ರೆಸ್ಟು ಅಥವಾ ಅವ್ರ ಊರಾಗ ಇಂಟ್ರೆಸ್ಟು ಮಿಲೆಟ್ ಮೇಲೆ ಬರ್ತಾ ಇದೆ, ನಾವು ಏನಾದರೂ ಮಾಡ್ಬೋದು ಅಂತ ನಮ್ಮಿಂದ ಟೆಕ್ನಾಲಜಿನ ಅವರು ಸ್ವಲ್ಪ ತೊಗೊಂಡಿದ್ದಾರೆ. ಈಗ ಏನು ತಾವು ಬ್ರೆಡ್ ತೋತೀರಾ, ಕೇಕ್ ತೋತೀರಾ, ಆಮೇಲೆ ರಸ್ಕ್ ತೋತಿರಲ್ಲ, ಇದೆಲ್ಲ ಅವರ ಟೆಕ್ನಾಲಜಿ. ಸೊ ನಮ್ಮ ಟೆಕ್ನಾಲಜಿ ಒಂದು ಸ್ವಲ್ಪ ಮಿನಿಮಮ್ ದುಡ್ಡು ಕೊಟ್ಟು ಕಮರ್ಷಿಯಲೈಸೇಷನ್ ಅಲ್ಲಿ ಅವ್ರು ತಗೊಂಡೋಗಿ ಅವ್ರು ಮಾಡ್ತಾ ಇದ್ದಾರೆ. ಸೊ ಸಿರಿ ಇಸ್ ಎ ವೆರಿ ಸಣ್ಣ ಉದಾಹರಣೆ. ಇಟ್ ಇಸ್ ನಾಟ್ ಎ ಬಿಗ್ ಇಂಡಸ್ಟ್ರಿ. ಅವರು ಒಂಥರ NGO, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅದನ್ನು. ಬಟ್ ಸ್ಟಿಲ್ ಸಿರಿ ಬ್ರೆಡ್, ಕೇಕು, ಬಿಸ್ಕೆಟು ಎಲ್ಲರಿಗೂ ಸಿಗ್ತಾ ಇದೆ ಜಸ್ಟ್ ಬಿಕಾಸ್ ಆಫ್ SKDRDP. ಇವ್ರು ಏನಾದ್ರು ಬಂದಿದ್ದಿಲ್ಲ ಅಂದ್ರೆ ಇಲ್ಲೇ ಇರ್ತಿತ್ತು. ಹಾಗೆ ನಮ್ಮ ಹತ್ರ ಇನ್ನೂ ಬಹಳಷ್ಟು ಇದೆ. ಸ್ಪೋರ್ಟ್ಸ್ ಫುಡ್ ಇದೆ, ಚಿಲ್ಡ್ರನ್ಸ್ ಫುಡ್ ಇದೆ, ಅಡಲ್ಟ್ ಇದೆ. ನಮಗೆ ಜಸ್ಟ್ ಓನ್ಲಿ ಒನ್ ಸೆಕ್ಷನ್. ಹಾಗೆ ನೀವು ತಗೊಂಡ್ಬಿಟ್ರೆ ನಮ್ಮಲ್ಲಿ BD ಸೈಟ್ಸ್ ಇದಾವೆ, ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಇದಾವೆ, ಸುಮಾರಷ್ಟು ಇದಾವೆ. We have thousands of technology, but all are in here only. So what we have is ideas, what we have innovation, what we have a knowledge, and what we know about what society want. Because we are continuously as a researcher, I know what farmers want. Anybody ನಮ್ಮಲ್ಲಿ ಸೈಂಟಿಸ್ಟ್ ಕೇಳಿ, ಅವರು ಏರಿಯಾದಲ್ಲಿ ಅವ್ರು ಹೇಳ್ತಾನೆ. ಈ ಉದಾಹರಣೆಗೆ ಗ್ರೌಂಡ್ನಟ್ ಬ್ರೀಡರ್ ಕೇಳಿ, ಗ್ರೌಂಡ್ನಟ್ಗೆ ರೈತರಿಗೆ ಏನು ಗ್ರೌಂಡ್ನಟ್ ಬೇಕಂತ ಅವ್ರು ಹೇಳ್ತಾರೆ. ಬಿಕಾಸ್ ಇಟ್ಸ್ ಹಿ ಸಬ್ಜೆಕ್ಟ್. He has to study groundnut ಏನು ಸಮಸ್ಯೆ ಇದೆ, ಯಾವ್ದು ಬ್ರೀಡ್ ಮಾಡ್ಬೇಕಂತ. So you ask any scientist here, they know the farmer's problem, farmer's needs. So we have a knowledge, we have ideas, and we work to develop these ideas into innovations. This is our strength. ಅದು ನಿಮಗೂ ಅಪ್ಲೈ ಆಗುತ್ತೆ. I believe you also have the same, your own specialization in your own subject. So these strengths are we are using so far only for academic purpose.
ಆರ್ ಅಟ್ ದ ಮೋಸ್ಟ್ R&D. ನಾನು ಹೇಳಿದ್ರೆ R&D ನಲ್ಲಿ ಮಾತ್ರ ನಮ್ದು ಹೋಗ್ತಾ ಇದೆ. And what is the outcome of R&D of any academic institutions? If you take any now, a very big R&D like ICAR, the major output is, of course, we have technology. The second one, if you ask a scientist what is your contribution, he says I have papers, I have published so many papers, I have written so many books. But what is to the society? What is that you have given to the society? What is that you have given to individual farmer? We have hardly given anything to farmer. Until industry comes in picture, nothing is available to an industry. I mean anybody, a regular, a common citizen. So these are our strengths. We have to bank upon this. This is untapped strength actually. It is ಏನಾಗಿದೆ ಇಲ್ಲಿವರೆಗೂ ಈ ನಾಲೆಜ್ ಬೇಸ್ ಏನಿದೆ, we have highest knowledge, highest innovations, highest ideas, but they are all still within ourselves only. If you go on the other side, what are the industry? What we can expect from an industry? See, some industries have remained little away. Even being an agriculture university, now of course some industries we are working very closely with them. However, so industry also need us. First thing industry eduk bekante nanu agale heldage SKDRDP navaru they are making a good business. I don't know what is the value of business. Let us say they are doing 1 crore business. 1 crore business of bread, biscuit or all they are able to make because we have given technology. ಅವರು ಸಾಧ್ಯ ಆಗ್ತಿತ್ತಾ? ಆಗ್ತಿರಲಿಲ್ಲ. ಈಗ ಅದು ಬಿಡಿ. ಐ ಥಿಂಕ್ ಮೋಸ್ಟ್ ಆಫ್ ಯು ಸ್ವಲ್ಪ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಅಲ್ಲಿ ಇದ್ದೀರಲ್ಲ, ನಿಮ್ಗೆ ಗುರುತಿದೆ ಫಾರ್ಮಿಂಗ್ ಅಲ್ಲಿ. ಈಗ ನೀವು ಒಂದು ಸಿಂಪಲ್ ತೊಗೊಳ್ಳಿ, ಒಂದು ಸೋರ್ಗಮ್ ವೆರೈಟಿ ಆರ್ ಟು ಬೆಳೆ ತೊಗರಿನಲ್ಲಿ ಸುಮಾರು ರೈತರು ತಳಿಗಳನ್ನು ತಗೋತಾರೆ. TS3R ಅಂತ ಇದೆ, ಆಶಾ ಅಂತ ಇದೆ, ಬೇರೆ ಬೇರೆ ವೆರೈಟಿ ಇದಾವೆ. ಈ ವೆರೈಟಿಗಳನ್ನು ನಮ್ಮ ಬ್ರ್ಯಾಂಡ್ ಇರೋದಿಲ್ಲ. ನೀವು ಹಾಕಿ ನೀವು ಯಾರಾದರೂ ಅಗ್ರಿಕಲ್ಚರ್ ಮಾಡೋದ್ರೆ ನೋಡಿ, ಮಾರ್ಕೆಟಲ್ಲಿ ಹೋದರೆ ನಮ್ಮ ಹೆಸರು ಇರೋದಿಲ್ಲ ಅಲ್ಲಿ. ನೇಮ್ ಈಸ್ ಫ್ರಮ್ ದ ಪರ್ಸನ್ ಹೂ ಹ್ಯಾಸ್ ಪ್ರೊಡ್ಯೂಸ್ಡ್ ಇಟ್. ಮೈಕೋ ಇರುತ್ತೆ, ನಾತ್ ಇರುತ್ತೆ, ಇನ್ನೊಂದು ಯಾವುದೋ ಕಂಪನಿ ಹೆಸರು ಇರುತ್ತೆ. ಬಟ್ ಒರಿಜಿನಲ್ ಸೀಡ್ಸ್ ಆರ್ ಫ್ರಮ್ ಹಿಯರ್ ಓನ್ಲಿ. ಬಟ್ ಗುಡ್ ಥಿಂಗ್ ಏನಂದ್ರೆ ಅವು ಇಲ್ಲಿಂದ ಮಲ್ಟಿಪ್ಲೈ ಮಾಡಿ ರೈತರಿಗೆ ಸಿಗ್ತಾ ಇದೆಯಲ್ಲ, ದಟ್ ಇಸ್ ಅವರ್ ಕಾಂಟ್ರಿಬ್ಯೂಷನ್. ಇವ್ರು ಬಂದಿದ್ದಿಲ್ಲ ಅಂದ್ರೆ ಅದು ಸಿಗೋದೇ ಇಲ್ಲ ರೈತರಿಗೆ. ಈಗಾದರೂ ದೋಸ್ ಹೂ ಆರ್ ಫ್ರಮ್ ದಿಸ್ ಏರಿಯಾ, ಗ್ರೌಂಡ್ನಟ್ ಇದೆ ಇಲ್ಲಿ ಬಹಳಷ್ಟು. ಧಾರವಾಡ ಇಸ್ ನೋನ್ ಫಾರ್ ಗ್ರೌಂಡ್ನಟ್. ಈಗ ಕಡಿಮೆ ಆಗ್ತಾ ಇದೆ ಏರಿಯಾ. ಇಲ್ಲೊಂದು GPPD4 ಅಂತ ಒಂದು ವೆರೈಟಿ ನಮ್ಮಲ್ಲಿ ಒಂದು 10 ವರ್ಷ ಹಿಂದ್ಗಡೆ ತೆಗೆದಿದ್ರು. ಅದನ್ನು ಭಾಳ ಒಳ್ಳೆ ತಳಿ ಶೇಂಗಾದಲ್ಲಿ. ಆ ತಳಿ ಇನ್ನೂ ರೈತರು ಕೇಳ್ತಾ ಇದ್ದಾರೆ ಬಹಳಷ್ಟು. ಅದು ಎಲ್ಲಿ ಸಿಗುತ್ತೆ ಸರ್? ಮುಂಗಾರು ಜೂನ್ ತಿಂಗಳಲ್ಲಿ ಬಂದರೆ ಬಹಳಷ್ಟು ಬೇಡಿಕೆ ಬರುತ್ತೆ. ಆ ಬೀಜ ಸಿಗೋದಿಲ್ಲ. ಯಾಕೆ ಸಿಗೋದಿಲ್ಲ ಹೇಳಿ? ಯಾಕೆ ಸಿಗ್ಲಿಕ್ಕಿಲ್ಲ? ಅದು ಯಾಕೆ ಕಾರಣದಿಂದ ಸಿಗಂಗಿಲ್ಲ? ಇಂಡಸ್ಟ್ರಿಯಲ್ ತೋಡಲ್ಲ ಸರ್. ಏನಾಗಿದೆ, ನಮ್ಮಲ್ಲಿ ಬ್ರೀಡರ್ ಸೀಡ್ ಅಂತ ಇರ್ತದೆ. ಅಂದರೆ ಅದರಿಂದ ಒಂದು ಸಲ ಪ್ರೊಡ್ಯೂಸ್ ಮಾಡಿ ಮುಂದೆ ಅಲ್ಲಿ ಹೋಗ್ಬೇಕಾದ್ರೆ. ಸೊ ಇಲ್ಲಿ ಒಬ್ಬ ಕಂಪನಿಯವ ಬರಬೇಕಿಲ್ಲ, ಒಂದು ನಮ್ಮ ಬ್ರೀಡರ್ ಸೀಡ್ ತೊಗೊಂಡು ಹೋಗಿ ಅವನು ಒಂದಷ್ಟು ರೈತ ಕಡೆ ಬೆಳೆಸಿ ಅದನ್ನ ಪ್ಯಾಕ್ ಮಾಡಿ ಮಾರಕ್ಕೆ ಬೇಕು. ಸೊ ನಮಗೊಬ್ಬ ಇಂಡಸ್ಟ್ರಿಯಲಿಸ್ಟ್ ಬೇಕಲ್ಲ, ಒಬ್ಬ ಎಂಟರ್ಪ್ರಿನರ್ ಬೇಕಲ್ಲಿ. ಅಲ್ಲಿ ಏನಾಗಿದೆ, ಈಗ ಈ ಪ್ರೈವೇಟ್ ಕಂಪನೀಸ್ ಎಲ್ಲರೂ ಹೈಬ್ರಿಡ್ಸ್ ಕಡೆ ಹೋಗ್ತಾ ಇದ್ದಾರೆ. ಈ ಶೇಂಗಾ ಅಂದ್ರೆ ವಾಲ್ಯೂಮ್ನೆಸ್ಸು, ಅಲ್ಲಿ ಮಾರ್ಜಿನ್ ಕಡಿಮೆ. ಅವನು ಟೊಮೆಟೊ ಸೀಡು, ಕ್ಯಾಪ್ಸಿಕಮ್ ಸೀಡು, ಚಿಲ್ಲಿ ಸೀಡು, ಟೊಮೆಟೊ ಸೀಡು, ಇವೆಲ್ಲ ಹೈಬ್ರಿಡ್ಸ್ ಬರ್ತಾರೆ. ಯಾಕಂದ್ರೆ ಸೀಡ್ ಕ್ವಾಂಟಿಟಿ ಇಸ್ ವೆರಿ ಲೆಸ್ ಆ್ಯಂಡ್ ದ ಮಾರ್ಜಿನ್ ಇಸ್ ಕ್ವೈಟ್ ಹೈ ಹೈಬ್ರಿಡ್ಸ್ ಅಲ್ಲಿ. ಈಗ ನೀವು ಸನ್ಫ್ಲವರ್ ತಗೊಳ್ಳಿ ಅಥವಾ ಮೇಜ್ ಹೈಬ್ರಿಡ್ಸ್ ತಗೊಳ್ಳಿ, ದೇರ್ ಆಲ್ 1000, 2000, 3000 ಹಿಂಗೆ ಪ್ಯಾಕೆಟ್ ಇರ್ತವೆ. ಸೊ ವಾಟ್ ಎವರ್ ರೀಸನ್, ಈವನ್ ಇಟ್ ಇಸ್ ನಾಟ್ ದಟ್ ದೇ ಡೋಂಟ್ ಮೇಕ್ ಮನಿ ಔಟ್ ಆಫ್ ತೊಗರಿನಲ್ಲಿನೂ ಅವ್ರಿಗೆ ಲಾಭ ಸಿಗುತ್ತೆ, ಏನು ಮಾಡಿದ್ರು ಲಾಭ ಸಿಗುತ್ತೆ. ಯಾವುದೇ ವ್ಯಾಪಾರದಲ್ಲಿ ಲಾಭ ಇಲ್ಲದೆ ಮಾಡೋದೇ ಇಲ್ಲ. ಬಟ್ ಪಾಯಿಂಟ್ ಹಿಯರ್ ಈಸ್, see they need us, they very much need the technology. Okay, so ಇದು ಹೇಗಿದೆ ಅಂದ್ರೆ ಇಂಡಸ್ಟ್ರಿ ಆಲ್ಸೋ ವಾಂಟ್ us and we also want them. We have to somehow construct this bridge, to connect them together and everybody is benefited. ನನ್ನ ಪರ್ಸನಲ್ ಒಪಿನಿಯನ್ ಅಲ್ಲಿ we are more benefited than ಅವರಿಂದ. ನಮಗೆ ಹ್ಯಾಂಗೆ ಬೆನಿಫಿಟ್ ಆಗುತ್ತೆ ಅಂದ್ರೆ, we deal with a large number of students. ಈ ಹುಡುಗರಿಗೆ ಬರೀ ಕ್ಲಾಸ್ ರೂಮ್ ಅಲ್ಲಿ ಹೇಳಿದ್ರೆ ಸಾಕಾಗಿರಲ್ಲ. ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ ಇಸ್ ವೆರಿ ಎಸೆನ್ಷಿಯಲ್ ನಾವು. ದೆನ್ ಓನ್ಲಿ ಯು ಕ್ಯಾನ್ ಅಟ್ರಾಕ್ಟ್ ದಿ ಸ್ಟೂಡೆಂಟ್ಸ್. ಬೆಸ್ಟ್ ಸ್ಟೂಡೆಂಟ್ಸ್ ನಾವು ಅಟ್ರಾಕ್ಟ್ ಮಾಡಬೇಕಾದ್ರೆ ಯಾವುದೇ ಒಂದು ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್, ಹೌ ಇಟ್ ಕ್ಯಾನ್ ಅಟ್ರಾಕ್ಟ್ ದ ಸ್ಟೂಡೆಂಟ್ಸ್, ಕ್ಯಾನ್ ಯು ಟೆಲ್ ಮಿ? ಈ ನಮ್ಮ ಹುಡುಗರು ಅಡ್ಮಿಷನ್ಗೆ ಬರಬೇಕಿಲ್ಲ, ವೆರಿ ಮೆರಿಟೋರಿಯಸ್. ಧಾರವಾಡ ಕಾಲೇಜ್ಗೆ ಬರಬೇಕಾದ್ರೆ ಏನು ಮಾಡಬೇಕು? ವಾಟ್ ಇಸ್ ದಟ್ ಅಟ್ರಾಕ್ಟ್ಸ್ ಸ್ಟೂಡೆಂಟ್ಸ್? Placements. Why students want to go to Army College only? Why they want to go to Passat College in Bangalore and paying fees of 5 lakhs? Only Passat ಹೋಗ್ತಾರೆ private college ಗೆ. They go to Army, they go to BEB. ಯಾಕೆ ಹೋಗ್ತಾರೆ ಅಲ್ಲಿ? Just because they will seek placement. ಇಲ್ಲಿನೂ ನೋಡಿ, ಈಗ GKVK ಬ್ಯಾಂಗ್ಳೂರ್ ಅಂಡ್ ಧಾರವಾಡ ತಗೊಂಡ್ರೆ GKVK ಹೋಗ್ತಾನೆ ಅವನು. ಯಾಕೆ ಹೋಗ್ತಾನೆ ಅಂದ್ರೆ ಅವನಿಗೆ ಒಂದು ಬೆಂಗಳೂರು ಎಕ್ಸ್ಪೋಜರ್ ಸಿಗುತ್ತೆ, ನನ್ನ ಕಾಂಪಿಟೇಟಿವ್ ಎಕ್ಸಾಮ್ ರೆಡಿ ಆಗುತ್ತೆ. ಅಲ್ಟಿಮೇಟ್ಲಿ ದೇ ಸಿ ದ ಕರಿಯರ್. ನಾವು ನಮ್ಮ ಥರನೇ ಅವರು. ಓಕೆ, ಸೊ we need industry. We need industry for the placements. Placements are possible only when you train them in industry.
when you connect to the industry. Industry ನೋಡಿ ಯಾವಾಗ ಬರ್ತಾ ಇರಲಿಲ್ಲ ಅಂದ್ರೆ ನನಗೆ ಹೋಗಿ ಕನೆಕ್ಷನ್ ಬಂದ್ರೆ, otherwise they don't come. For example, actually I don't know ನಿಮಗೆ ಎಷ್ಟು ಜನಕ್ಕೆ ಎಕ್ಸ್ಪೀರಿಯನ್ಸ್ ಇದೆ, I have experienced here. There is a company called GPI, Godfrey Philips India ಅಂತ ಟೊಬ್ಯಾಕೋ ಕಂಪನಿ. ಅವ್ರು ಏನು ಮಾಡ್ತಾರೆ ಇಂಡಿಯಾದಲ್ಲಿ ಅಂದ್ರೆ ಟೊಬ್ಯಾಕೋ ಬೆಳೆಸ್ತಾರೆ, ಬೆಳೆಸ್ಬಿಟ್ಟು ಅದನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ದುಬೈ ಎಲ್ಲ ಒಂದು ಆಫೀಸ್ಗಳಿದ್ದಾರೆ, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಟೊಬ್ಯಾಕೋ. So they sell both. They make cigarettes also. They will sell the different grade tobacco. They need agriculture hands. ಎದಕ್ಕೆ ಬೇಕಪ್ಪ ಅಂದ್ರೆ ಟೊಬ್ಯಾಕೋ ಎಲ್ಲೆಲ್ಲಿ ಬೆಳೀತಾರೆ ಅವೆಲ್ಲ ಏರಿಯಾಸ್ ಇರ್ತವೆ, ಕ್ಲಸ್ಟರ್ಸ್ ಇರ್ತದೆ, ಅಲ್ಲಿ ಹೋಗಿ ಅದನ್ನ ಪ್ರೊಕ್ಯೂರ್ ಮಾಡಬೇಕು ರೈತರಲ್ಲಿ. ಆಮೇಲೆ ಟೊಬ್ಯಾಕೋ ಇಸ್ ಏನಂತಾರೆ ಕಂಟ್ರೋಲ್ಡ್ ಕಮಾಡಿಟಿ, ಗೌರ್ಮೆಂಟ್ ಕಂಟ್ರೋಲ್ ಇರುತ್ತೆ ಅದು. ಯಾವುದೇ ಒಬ್ಬ ರೈತ ಬೆಳಿಬೇಕಾದ್ರೆ ರಿಜಿಸ್ಟ್ರೇಷನ್ ಮಾಡಬೇಕು, ಅವ್ನು ಎಷ್ಟು ಪ್ರೊಡಕ್ಷನ್ ಆಯ್ತು ಅಂತ ಅವ್ನು ರೆಕಾರ್ಡ್ ಮಾಡಬೇಕು, ಅದನ್ನ ಹೋಗಿ ಅಲ್ಲೇನೆ ಮಾರಾಟ ಮಾಡಬೇಕು. ಅಲ್ಲಿ ಆಕ್ಷನ್ ಮಾಡ್ತಾರೆ, ಅಲ್ಲಿ ITC ಕಂಪನಿ, GPI ಅಂತ ಬಹಳಷ್ಟು ಕಂಪನಿಗಳಿದ್ದಾವೆ. ದೇ ವಿಲ್ ಪರ್ಚೇಸ್ ಇಟ್ ಅಂಡ್ ಪ್ರೊಸೆಸ್ ಇಟ್. ಇಲ್ಲಿ ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಬೇಕು ಅವರಿಗೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಹುಡುಗರಿಗೆ GPI ಅಂತ ಕೇಳಿ ಅವ್ರಿಗೆ ಗೊತ್ತಿಲ್ಲ. GPI ಅವನಿಗೆ ಅವ್ನು ಕೇಳೇ ಇಲ್ಲ ಹೆಸರೇ. ಹಾಗೆ ಬಹಳ ಇಂಡಸ್ಟ್ರಿ ಹೆಸರೇ ಕೇಳಿಲ್ಲ ಅವ್ರು, ಬಿಕಾಸ್ ದೇ ಡೋಂಟ್ ನೋ. ನೀ ಎಲ್ಲಪ್ಪ ಕರಿಯರ್ ಅಂತ ಕೇಳಿ ನಮ್ಮ ಹುಡುಗರಿಗೆ ಅವ್ರು ಹೇಳ್ತಾರೆ, ಫಸ್ಟ್ ಮೈ ಚಾಯ್ಸ್ ಈಸ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಸೆಕೆಂಡ್ ಈಸ್ ಬ್ಯಾಂಕ್, ಮೂರಾಗಿ ಹೇಳ್ತಾರೆ ಅವ್ನು ಅಷ್ಟೇ. Because he doesn't know what is industry, which are the industries, prominent industries that will absorb agriculture graduates. So here, if you start placements, they get exposure automatically. They will know once industry area ಅವ್ರು ಹಾಕಿದ್ರೆ ಅವ್ರ placement ಸಿಗುತ್ತೆ, the exposure ಸಿಗುತ್ತೆ, industry exposure ಆಗ್ತದೆ. They know what is industry, how the industry work, what is required in the industry. All those fine skills are learned, all they have to understand. We can make students ready, industry ready, and skill enhancement. These are all four major important benefits. There are many more benefits that we can expect as an academic institutions. Okay. So how to connect now? This is again a big subject actually. Some random thoughts how to connect. One possibility is collaboration. So we can collaborate with the private, any industry. Is it possible? Is it possible? Can you name your institutions? Which degree you deal with? MBA? All degree programs? BCom, BA. BCom, BA and all other degree programs. Can we have some kind of collaboration? Is it possible? Even Nimale, even you told BCom and the industry. But do you think industry requires BCom graduates? Yes or no? Yes. They very much require. Okay. So like that, one is collaboration. How to establish collaboration? How can we establish collaboration? MOUs. One is MOU, very easy. Normal method is you write a letter to them or they should write a letter to us. ಈಗೇನಾಗಿದೆ ಇಂಡಸ್ಟ್ರಿ ನಮ್ಮನ್ನು ಅಪ್ರೋಚ್ ಮಾಡೋದಿಲ್ಲ, ಬಿಕಾಸ್ ದೇ ಥಿಂಕ್ ವಿ ಆರ್ ಆನ್ ದ ಐವರಿಟ್, ಅವರೆಲ್ಲ ಅಕಾಡೆಮಿಷಿಯನ್ಸ್, ಇವರು ಸೈಂಟಿಸ್ಟು, ಇವರು ಒಂಥರ ಅವ್ರವ್ರ ಪರ್ಸೆಪ್ಷನ್ ಬೇರೆ ಇದೆ ನಮ್ಮ ಬಗ್ಗೆ. ಸೊ ಬೆಸ್ಟ್ ಇಸ್ ವಿ ರೈಟ್ ಟು ದೆಮ್, ಯು ಇನ್ವೈಟ್, ಓಕೆ ವಿ ವಾಂಟ್ ಟು ಕೊಲಾಬರೇಟ್ ವಿತ್ ಯು. ಅವರು ಡೆಫಿನೆಟ್ಲಿ ನಾವು 10 ಮಂದಿ ಬರೆದ್ರೆ 5 ಜನ ರೆಸ್ಪಾಂಡ್ ಮಾಡೇ ಮಾಡ್ತಾರೆ. ಸೊ ಒನ್ ಆಫ್ ದ ಸಿಂಪಲ್ ವೇಸ್ ಈಸ್ ಟು ಹ್ಯಾವ್ ಎ collaboration. Then comes why collaboration. So collaboration can be for research, collaboration can be for knowledge sharing, and collaboration can be for number of activities. So collaboration is one of the approach. Anchored entrepreneurship ಅಂತ ಮಾಡ್ತಾರೆ. ನಮ್ಮಲ್ಲೊಬ್ರು ಇಲ್ಲಿ ಒಬ್ಬರು ಸ್ಟೂಡೆಂಟ್ ಬಸವರಾಜ್ ಗಿರಿಯಣ್ಣವ್ರು ಅಂತ, ಈ ಪಾಸ್ಡ್ ಔಟ್ about 10 years back, and then he went to USA for PhD, come back, and then he started he wanted to start a company. First ಅವ್ರು wine industry ಅಂತ ಶುರು ಮಾಡಿದ್ರು, and then he established wine industry. He was a crop physiology specialized ಇರೋದ್ರಿಂದ he had studied little bit in USA. Then microbiology side ಬಂದ್ರು ಅವರು. ಅಲ್ಲಿ ಬಂದು ಈಗ ಬಯೋಫರ್ಟಿಲೈಸರ್ಸ್ ಅಂತ ಕೇಳಿರ್ಬೋದು, ಮೈಕ್ರೋ ಆರ್ಗಾನಿಸಮ್ಸ್ ಇಂದ ಏನು ಬರ್ತದೆ, ಈಗ ಅಜೋಸ್ಪೆರಿಲಮ್, ಅಜಿಟೋಬ್ಯಾಕ್ಟರ್, ರೈಸೋಬಿಯಮ್, ಇವೆಲ್ಲ ಮೈಕ್ರೋ ಆರ್ಗಾನಿಸಮ್ಸ್. ಇವೆಲ್ಲ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ ಮಾಡ್ತಾರೆ ಪ್ಲಾಂಟ್ಗೆ ಅಂಡ್ ಟು ದ ಸಾಯಿಲ್. ಸೊ he just made a consortium of these microorganisms and prepared one product. Creagen ಅಂತ ಕಂಪನಿ ಶುರು ಮಾಡಿದ್ರು. So then he is now about 8 or 10 years back he came to me just with a zero, nothing he had. Now he has a 100 crore business. Now if I have to invite that person, say Baswaraj, I have to take 15 days advance, I have to write to him. So just because he has become so busy and he established such a big company. ಅವರು ಮೊನ್ನೆ ಇಲ್ಲಿ ಬಂದಾಗ he is a past student of this college only. He was telling why not to start an anchored entrepreneurship program. So what is meant by anchored entrepreneurship ಅಂದ್ರೆ ಏನಾಗಿದೆ, for example Baswaraj example ತೊಗೊಂಡ್ರೆ, who is an alumni of this college and an entrepreneur now, successful entrepreneur. He says, sir, I will, ನನಗೆ 5 ಹುಡುಗರು ಕೊಡಿ ನೀವು, ಅವ್ರನ್ನ ನಾನು ಗ್ರೂ ಮಾಡ್ತೀನಿ. It is I anchor them
from the beginning. And I will completely have that some kind of counseling, guidance, ಎಲ್ಲ interaction ಮಾಡ್ತಾರೆ. ಹಂಗೆ you identify different industries and who are willing to guide, anchor, counsel. You identify, you get n number. You allowed some students from the very second year. So that's a very good idea. Actually, last 3 years back we did this workshop and he suggested this. Now also every time he will give thrust on this. Sir, ನೀವು ಮಾಡ್ತಾ ಇಲ್ಲ ಅಂತ. ನಮ್ಮಲ್ಲಿ ಏನಾಗಿದೆ ಇಷ್ಟೆಲ್ಲ ನಾವು ಹೇಳ್ತಾ ಇದ್ದೇವೆ, ನಮಗೂ ಈ ಲೆವೆಲ್ಗೆ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ವಿ ವರ್ಕ್ ಆನ್ ಎ ಪ್ರಾಜೆಕ್ಟ್ ಬೇಸಿಸ್. ಒಂದು ಯಾವುದೋ ಪ್ರಾಜೆಕ್ಟ್ ಬರುತ್ತೆ, ಆ ಪ್ರಾಜೆಕ್ಟ್ ಅಲ್ಲಿ ತಂದೆ ಒಂದಷ್ಟು ಪ್ರೋಗ್ರಾಮ್ಸ್ ಇದ್ರೆ ನಾವು ವಿ ಫೋಕಸ್ ಆನ್ ದಟ್. ನಾವು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗ್ತಾ ಇಲ್ಲ. ದಟ್ಸ್ ವಿ ಹ್ಯಾವ್ ಎ ಪ್ಲೇಸ್ಮೆಂಟ್ ಸೆಲ್ ಹಿಯರ್, ಬಟ್ ಸ್ಟಿಲ್ ದಟ್ ಇಸ್ ಪಾಸಿಬಿಲಿಟಿ. ಈಗ ನಿಮ್ಮಲ್ಲಾದರೂ ಈಗ ತಮಗೆ ಎಷ್ಟು ಮಂದಿ ಗೊತ್ತಿದೆ ಐ ಡೋಂಟ್ ನೋ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ದೇಶಪಾಂಡೆ ಸ್ಕಿಲ್ ಅಂತ ಹುಬ್ಳಿನಲ್ಲಿದೆ, ಕೇಳಿದಿರಾ? ಏನು ಮಾಡ್ತಾರೆ ಹೇಳಿ ಅವರು? ದೇಶಪಾಂಡೆ ಏನು ಮಾಡ್ತಾರೆ? ಇಂಗ್ಲಿಷ್ ಕಮ್ಯುನಿಕೇಶನ್ ಏನು ಮಾಡ್ತಾರೆ? ವೈ ಇಸ್ ದಟ್ ಇನ್ಸ್ಟಿಟ್ಯೂಷನ್ ಇಸ್ ಮೆಂಟ್ ಫಾರ್ ಎನಿ ಐಡಿಯಾ? ಸ್ಕಿಲ್ ಡೆವಲಪ್ಮೆಂಟ್ ಇನ್ ಅಲ್ಲ ಯಾರಿಗೆ ಮಾಡ್ತಾರೆ? ಸಿ ದಿಸ್ ಈಸ್ ವಾಟ್ ಇಸ್ ಲ್ಯಾಕಿಂಗ್. ಅಲ್ಲ ಇದು ಐ ಆಮ್ ಜಸ್ಟ್ ಟೆಲಿಂಗ್, ನನಗೂ ಗೊತ್ತಿಲ್ಲ ಫ್ರ್ಯಾಂಕ್ಲಿ. ನಾನು ಹೆಂಗೋ ಅವರು ದೇಶಪಾಂಡೆ ಸ್ಯಾಂಡ್ ಬಾಕ್ಸಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಹೋದಾಗ ಲಾಸ್ಟ್ 5 to 8 years ಐ ಆಮ್ ಗೋಯಿಂಗ್ ಕಂಟಿನ್ಯೂಸ್ಲಿ, ಸೊ ಐ ನೋ. ಭಾಳ ಮಂದಿ ಗೊತ್ತಿಲ್ಲ ಇದು. ಯಾಕೆ ಗೊತ್ತಿಲ್ಲ ಅಂದರೆ ವಿ ಆಲ್ ವರ್ಕ್ ಇನ್ ಇನ್ ಸಪ್ರೇಟ್ ಕಂಪಾರ್ಟ್ಮೆಂಟ್ಸ್. ಸಮ್ಮು ಆ್ಯಕ್ಚುಲಿ ಅವರಿಗೇನು ಅವರು ಆ್ಯಕ್ಚುಲಿ ಸ್ಕಿಲ್ ದೇಶಪಾಂಡೆ ಸ್ಕಿಲ್ಸ್ ಅಲ್ಲಿ ಏನು ಮಾಡ್ತಾರೆ ಅಂದರೆ ಆಲ್ ದೋಸ್ ಗ್ರ್ಯಾಜುಯೇಟ್ಸ್, ಎನಿ ಗ್ರ್ಯಾಜುಯೇಟ್, ವೆದರ್ ಈಸ್ ಎ BA ಗ್ರ್ಯಾಜುಯೇಟ್, BCom ಗ್ರ್ಯಾಜುಯೇಟ್ ಆರ್ BSc ಗ್ರ್ಯಾಜುಯೇಟ್ or agriculture graduate or engineering graduate, if you want a job or she want a job, they will give a 2 months training. They develop those industrial skills. ಈಗ ಯಾರೋ ಒಬ್ರು ಇಂಗ್ಲೀಷ್ ಅಂತ ಹೇಳಿದ್ರಲ್ಲ, ಅಲ್ಲಿ 4 ಸಬ್ಜೆಕ್ಟ್ ಹೇಳ್ಕೊಡ್ತಾರೆ 2 ತಿಂಗಳಲ್ಲಿ. ಒನ್ ಈಸ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಸೆಕೆಂಡ್ ಈಸ್ ಕಂಪ್ಯೂಟರ್, ಥರ್ಡ್ ಈಸ್ ಎ ಕಮ್ಯುನಿಕೇಶನ್, ಫೋರ್ತ್ ಈಸ್ ಯುವರ್ ಸಬ್ಜೆಕ್ಟ್. ಸೊ ಇವು 3 ಏನಿದಾವಲ್ಲ ಅವ್ರು ಏನು ಹೇಳೋದು, ಇವು 3 ಎಜೆನ್ಸಿಯಲ್. ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಹೌ ಯು ಕಮ್ಯುನಿಕೇಟ್ ಓರಲಿ, ಹೌ ಯು ಕಮ್ಯುನಿಕೇಟ್ ರಿಟರ್ನ್. So your communication is plays a very important role. That's many ನಮ್ಮ graduates ನೋಡಿ masters PhD ಆದ್ರು they lack communication skills. Okay, so communication they teach how to communicate in group, individually, interpersonal, written, all those. Next is the computer. Is a very basic computer, MS Office. ಅಷ್ಟರಲ್ಲಿ ನಿಮಗೆ operations ಬರ್ತಿರಬೇಕು, whatever graduate you are. Third comes the English language is necessary because most of the communication you do in English. So some have a good fluency, some do not have, so these are the agencies. Fourth, they will teach your subject. For example, he is an engineering graduate, they will teach mechanical ಹೇಳ್ತಾರೆ, agriculture ಅಂದ್ರೆ sustainable agriculture ಹೇಳ್ತಾರೆ, ಹಂಗೆ. So ಅಲ್ಲಿ placement rate is 95%. So 95% of the students who will go for the 2 months training place, ಅಲ್ಲಿ residential training, 95% of them will get industrial placement. ಯಾಕೆ? Same graduate, after 2 months, how he will get into that? Just because that industry skills ಅವ್ರ ಕಡೆ ಇರೋದಿಲ್ಲ ಅಷ್ಟೇ, ಇವರು ಅದನ್ನ ಫೈನ್ ಟ್ಯೂನ್ ಮಾಡ್ತಾರೆ. ಸೊ ದೇರ್ ಇಸ್ ಆಫ್ ಕೋರ್ಸ್ ನಾಮಿನಲ್ ಚಾರ್ಜ್ ಆಫ್ 10 to 15,000 rupees, but I appreciate their effort. At least they have created one window, one route. If you want to go industry, you please come here. So that kind of collaborations are necessary. Now we collaborate with the Deshpande startup. See, startup anta all startups they promote. They have a startup ecosystem in near airport. We also promote startups here, but startup is a new area for us. Then how to do the best? They also want our university because they want students. So when I went to them, immediately they said, "We'll come there, sir. We'll have meeting with you. We'll do everything. Anytime if I call, they're ready to come here now because they want students. And that too, if I select the students and send, they're very happy. They say, "We'll fund you. We'll do everything." Because they get fund from Government of India and they have to show some progress. So it is a win-win situation. We need them and they need us. Everywhere it is like that only. But somebody has to make an attempt for the collaboration. Anchor for entrepreneurship is just one idea. Internship is a very, very important. I hope you also have an internship programs. Internship ಏನಾದ್ರೆ ನಾವು collaborate ಮಾಡಿ ಹಾಕಿದ್ರೆ, I tell you this is going to benefit the student first. Then it is going to benefit the institution. So and funding. ಫಂಡಿಂಗ್ನು ಈಗ ನಮ್ಮಲ್ಲಿ ಸುಮಾರು ನೀವು CSR ಅಂತ ಕೇಳಿರ್ಬೋದು. You heard about CSR, Corporate Social Responsibility. ಏನು ಹೇಳಿದ್ರು? 2% of the industrial profit. Corporate social responsibility is all about some money they have to work for the service of the society. Every industry has a mandate to serve for the society. It's a social responsibility because they're getting so much from the society. They get land, they get water, they get so much from the society and they have to give back to the society. So in that background, there is a CSR. You ಯಾವುದೇ institution ಬರೀರಿ,
all they have a funding. You can write a project to any of the industry under CSR, they will write. But as easy ಕೊಡೋದಿಲ್ಲ, they will ask so many things. But CSR is one window open to have a collaboration. So, see, funding there is a chance. I got 3 crore project for one industry called Seza Goa ಅಂತ ಒಂದು ಕಂಪನಿ ಇದೆ. Now Seza Sterlite ಆಯ್ತು, ಈಗ ನಾವು ವೇದಾಂತ ಗ್ರೂಪ್ ಆಫ್ ಕಂಪನೀಸ್ ಅಂತ ಆಗಿದೆ. They deal with mining. They do iron ore mining ಮಾಡ್ತಾರೆ. ಇಲ್ಲಿ ದುರ್ಗದಲ್ಲಿ, ಚಿತ್ರದುರ್ಗದಲ್ಲಿ, ಬಳ್ಳಾರಿನಲ್ಲೆಲ್ಲ ನಿಮಗೆ ಗೊತ್ತಿದೆ. ದುರ್ಗದಲ್ಲಿ only Seza Goa and some companies are there. So they have a crores of business there. They gave me 3 crore. We are so happy. ನಮಗೆ 3 ಕೋಟಿ ನಂದು. That time it was a very big project of mine here in this campus. So because the 3 crore is for nothing for them, and we developed about 10 villages surrounding them. So that way there is lot of funding opportunities also through this kind of connect. Okay. So benefits of institution, industry and society connect. One is mobilization. That is, we can mobilize funds, people, everything we can mobilize together. Empowerment of the whoever is the stakeholder that time. Whether I place student, whether I place citizens, whether I place some section of the society, they are all there. Participation will increase, okay, and then linkages will become stronger, and ultimately a sustainability. ಈಗ ನಾನು ಆಗಲೇ ಹೇಳಿದಾಗ ಯುರೋಪಲ್ಲಿ in my experience most of the funding comes from the industry only. Society also funds. Community based organization ಅಂತ ಕೇಳಿರ್ಬೋದು, CBOs. So CBOs ಫಂಡ್ ಮಾಡ್ತಾರೆ ಅಲ್ಲಿ. ಯಾಕೆ ಫಂಡ್ ಮಾಡ್ತಾರೆ ಅಂದ್ರೆ they have a social issues there. They don't have a solution. So they fund to these CBOs will fund to the research. And there is a what to say, exchange program like that. ಎಷ್ಟೋ ಸರಿ ಐ ಥಿಂಕ್ ಸಮ್ ದಟ್ಸ್ ಗುಡ್. ವಿ ಆರ್ ನಮ್ಮಲ್ಲಿ ಬರಬೇಕಾದ ಸಿಸ್ಟಮ್. ಹುಡುಗರು ಹೋಗಿ CBOs ಅಲ್ಲಿ ವರ್ಕ್ ಮಾಡ್ತಾರೆ, and CBOs will help the institutions. And if you heard agriculture history, the very agriculture started with the land grant act. Land grant colleges ಅಂತ ಶುರು ಆಯ್ತು. This land grant is nothing but a donation of the farmer only of the land. Land ರೈತ ಡೊನೇಟ್ ಮಾಡಿ ಅಲ್ಲಿ land grant college ಅಮೆರಿಕದಲ್ಲಿ ಶುರು ಮಾಡಿದ್ರು. Same system was adopted in India also. So that way, for a sustainability, for the prosperity, for the self-reliance, we need these kind of a connect, a collaboration is possible. These are all some broad areas. I don't know if it's visible to you. I'll share this anyway. So there are different areas where we can bank upon. Like I said, it could be knowledge sharing, it could be innovation development, it could be R&D, it could be placement. So different areas. It could be training. This is just taken from one article. Coming to the bit about people institution, this is all about academic I discussed. Now if you come to the society, see, ours is a very large society and a very diverse society. And now again you find institutions within a society. Okay, you ಹೇಳ್ತೀರಾ ಯಾವುದು ನಮ್ಮಲ್ಲಿ CBOs. And in the olden history also there were societies, there were institutions. They are very much dominant. They played a very significant role. What are the institutions we see now in our society, especially in a rural area? Okay. This is just, you just take very few points from this. One of the emerging CBO, community based organization, is FPO. Farmer Producers Company. Farmer Producer Company ಈಗ ನಮ್ಮಲ್ಲಿ 10,000 FPO by 2024 if I am right. See, Government of India has set a target. Now in Karnataka, if I am correct, around 1100 FPO ಗಳು ಮಾಡಿದೆ ನಾವು. ಇದು ಏನು ಕಾನ್ಸೆಪ್ಟ್ FPO ಅಂದ್ರೆ, ಈಗ ಏನಾಗ್ತಾ ಇದೆ ಫಾರ್ಮರ್ ಸೈಡ್ ಇಂದ, ನೀವು ಸುಮಾರು ಜನ ಫಾರ್ಮಿಂಗ್ ಅಲ್ಲಿಂದ ಬಂದಿದ್ದೀರಾ. ಈಗ there is farmers, some is I don't know whether we should call him as exploited ಅಥವಾ helpless. Some the income levels of the farmer is not increasing in as it is increasing in other sections of the people. You agree? ಹೋಗ್ತೀರಾ? ಈಗ ನೀವು ಲಾಸ್ಟ್ 10 years ಇಂದ ಒಂದು ಫ್ಯಾಮಿಲಿ who is in agriculture, another family who is in other than agriculture, ಏನಾರ ಇರಲಿ, ಬಿಸ್ನೆಸ್ ಇರಲಿ, ಸರ್ವಿಸ್ ಇರಲಿ, 10 ವರ್ಷದಿಂದ ಅವನು ಅವಾಗೇನಿತ್ತು ಇನ್ಕಮ್ ಈಗೇನಿದೆ ಅಂತ ತಗೊಂಡ್ರೆ ಫಾರ್ಮರ್ ಇನ್ಕಮ್ ಇಸ್ ನಾಟ್ ಇವನ್ ಡಬಲ್. ಹೋಗ್ತೀರಾ? But in others, even if he is a labor, even if he is a small businessman, their income has significantly increased. It's a big problem. ಅದಕ್ಕಂತ ಏನು ಮಾಡಿದ್ರು, ಯಾಕೆ ಆಗ್ತಾ ಇದೆ ಅಂದ್ರೆ, but two important reason. One is he is not getting right input and right information, and he is not getting good market. Market is a big challenge to a farmer. ಅಂತ why not we have a farmers companies ಅಂತ ಏನೋ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ. ಇದು ಎಷ್ಟು ಸಕ್ಸಸ್ ಆಗುತ್ತೆ, ಇನ್ನೂ ಸ್ಟಿಲ್ ಇಟ್ ಈಸ್ ಅ ಮಿಕ್ಸ್ಡ್ ಬ್ಯಾಗ್, ಪಾರ್ಟ್ಲಿ ಸಕ್ಸಸ್ಫುಲ್, ಪಾರ್ಟ್ಲಿ ಫೇಲ್ಯೂರ್. ಬಟ್ ಅಗೇನ್ 1,000 ಜನ ರೈತರು ಸೇರಿಬಿಟ್ಟು ಒಂದು ಕಂಪನಿನ ಶುರು ಮಾಡಿ
ತಮ್ಮ ಪ್ರಾಡಕ್ಟ್ನ ತಾವೇ ಮಾರ್ಕೆಟ್ ಮಾಡ್ಬೋದು, ತಮ್ಮ ಪ್ರಾಡಕ್ಟ್ನ ತಾವೇ ಪ್ರೊಸೆಸ್ ಮಾಡೋಕ್ಕೆ ತಂದಿದ್ದಾರೆ. ಸೊ ದಿಸ್ ಈಸ್ ಒನ್ ಎಮರ್ಜಿಂಗ್ ಏರಿಯಾ ನಾವು. FPO is a farmers company. So we can still have a collaboration with farmers, these companies. This is one emerging area. If for example ಇದೆ ದೇಶಪಾಂಡೆ ಫೌಂಡೇಶನ್ ತಗೊಂಡ್ರೆ ಅವರೇ ಒಂದು 3-4 FPO ಮಾಡಿದ್ದಾರೆ. ನಬಾರ್ಡ್ ತಗೊಂಡ್ರೆ ಇಲ್ಲಿ ಧಾರವಾಡದಲ್ಲಿ ಅವರು 4-5 FPOಗಳು ಮಾಡಿದ್ದಾರೆ. Our own KVK has done 1 FPO. Like that you find the FPO everywhere. So this is one emerging institution. Other than that, you know, self help groups ಇದಾವೆ. ಯಾವುದೇ ಹಳ್ಳಿ ಹೋದರೂ ಸ್ವಸಹಾಯ ಸಂಘಗಳಿದ್ದಾವೆ. ಅವ್ರದೇ ಫೆಡರೇಷನ್ಸ್ ಇದಾವೆ ಈಗ. All most of the NGOs have their own federations, like SKDRDP have their own federation. In my opinion, ಇಲ್ಲೊಂದು IDS ಅಂತ ಇದೆ, ಇಲ್ಲ ಇನ್ನೊಂದು innovation development IDF something is there, IDF I think, Institute for Development Foundation something is there. They have their own federation. So like that, ಈಗ ನಮಗೆ ಈಸಿ ಇದೆ. ಈ CBOs already they are formed. SHG ಗಳಿದಾವೆ, SHG federations ಇದೆ, farmers groups ಇದಾವೆ, users group ಇದಾವೆ. So there are already these institutions are all functional. So ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ ಅಂತ ನೀವು ಕೇಳಿರ್ಲಿಕ್ಕಿಲ್ಲ. ಇದೊಂದು ಆತ್ಮ ಅಂತ ಒಂದು ಯೋಜನೆ ಇದೆ ಅಂಡ್ ಗವರ್ಮೆಂಟ್ ಆಫ್ ಕರ್ನಾಟಕ. ಆಫ್ಕೋರ್ಸ್ ಇಸ್ ಪ್ರಮೋಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಈ ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ ಅಂದ್ರೆ ಈಗ ತೊಗರಿ ಬೆಳೆಯೋರ ಒಂದು ಗುಂಪು, ಅಥವಾ ಕಬ್ಬು ಬೆಳೆಯೋರ ಗುಂಪು, ಮೆಣಸಿನಕಾಯಿ ಬೆಳೆಯೋರ ಗುಂಪು, ಇದು ಇಂಟ್ರೆಸ್ಟ್ ಗ್ರೂಪ್. ಸೊ ದೇರ್ ಓನ್ ಗ್ರೂಪ್ಸ್ ಪ್ರಮೋಟ್ ಮಾಡಿದ್ದಾರೆ. ಕಮಾಡಿಟಿ ಇಂಟ್ರೆಸ್ಟ್ ಗ್ರೂಪ್ಸ್ ಇದಾವೆ, ಕ್ರಾಪ್ ವೈಸ್ ಗ್ರೂಪ್ಸ್ ಇದಾವೆ. ಯೂಸರ್ಸ್ ಗ್ರೂಪ್ಸ್ ನಾರ್ಮಲಿ ವಾಟರ್ ಶೆಡ್ ಅಲ್ಲಿ ಅಥವಾ ವೆನೆವರ್ ಯು ಡೀಲ್ ವಿತ್ ವಾಟರ್, whether it's a watershed or a command area or any other bigger project, ಅಲ್ಲಿ ಯೂಸರ್ಸ್ ಗ್ರೂಪ್ ಇದಾವೆ. ದೇ ಆರ್ ಆಲ್ ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಪ್ರಾಜೆಕ್ಟ್ಸ್. ಪ್ರೊಡಕ್ಟಿವಿಟಿ ಕ್ಲಬ್ಸ್ ಇದಾವೆ. ಅಂಡ್ ದೆನ್ ರೈತರ ಶಕ್ತಿ ಗ್ರೂಪ್ ಅಂತ ನಮ್ಮ ಕರ್ನಾಟಕ ಗವರ್ಮೆಂಟ್ ಅಲ್ಲಿ ಇವ್ರು ಪ್ರಮೋಟ್ ಮಾಡಿದ್ದಾರೆ. ಇವೆಲ್ಲರೂ ಈಗ ಆಲ್ರೆಡಿ ದೇ ಆರ್ ಆಲ್ ಇನ್ ದ ರೂರಲ್ ಏರಿಯಾ. ಬಟ್ ಇವು ಏನಪ್ಪಾ ಅಂದ್ರೆ ಅಷ್ಟೇ ಸಣ್ಣ ಸಣ್ಣ ಗ್ರೂಪ್, ಸಣ್ಣ ಸಣ್ಣ ಆಬ್ಜೆಕ್ಟಿವ್, ಅಂಡ್ ದೇ ಆರ್ ವರ್ಕಿಂಗ್ ವಿದಿನ್ ದೇರ್ ಲಿಮಿಟ್ ಬೌಂಡರೀಸ್. ಕ್ಯಾನ್ ವಿ ಹ್ಯಾವ್ ಬ್ರಿಂಗ್ ದೆಮ್ ಆಲ್ಸೋ ಇನ್ ಟು ದ ಇಂಡಸ್ಟ್ರಿ? ಬಿಕಾಸ್ ಇಟ್ಸ್ ವೆರಿ ಈಸಿ. ಈಗ ಒಂದು ಹಳ್ಳಿಗೆ ಹೋದ್ರೆ ಒಂದು 10 ಸೆಲ್ಫ್ ಹೆಲ್ಪ್ ಗ್ರೂಪ್ ಸಿಗುತ್ತೆ ನಿಮಗೆ. ಒಂದು ಗ್ರೂಪ್ ಅಲ್ಲಿ 15 ಜನ ಇರ್ತಾರೆ, ಮಿನಿಮಮ್ 10ರಿಂದ 15 ಜನ ಇರ್ತಾರೆ. ಅಂದ್ರೆ 150 ಫ್ಯಾಮಿಲೀಸ್ ವಿಲ್ ಗೆಟ್ ಓನ್ಲಿ ಥ್ರೂ SHG. ಒಂದು ಫೆಡರೇಷನ್ ಹಿಡಿದ್ರೆ ನಿಮಗೆ 200 ಫ್ಯಾಮಿಲಿ ಸಿಗ್ತವೆ 4-5 ಹಳ್ಳಿಯಿಂದ. ಇಟ್ಸ್ ವೆರಿ ಈಸಿ ಟು ಬ್ರಿಂಗ್ ದೆಮ್ ಬಿಕಾಸ್ ದೇ ಆರ್ ಆಲ್ರೆಡಿ ಆರ್ಗನೈಸ್ಡ್. ಅವ್ರನ್ನ ಆರ್ಗನೈಸ್ ಮಾಡೋಕ್ಕೆ there is lot of effort is required. They are already organized. So it's very, now you are organized into one group now. So it's very difficult to, it's very easy to connect. So we can think of these CBOs and it is possible. Okay, and if not, if you think that there is, let us say, industry collaboration groups ಅಂತ ಮಾಡೋದಾದ್ರೆ, who are interested to collaborate with industry, again that is possible. That time you have to think of a new group. And this group concept is important that I don't go into so much theoretical aspect, how groups are formed and how groups can be made to perform. Okay, now for even this CBO side over there, if you take CBOs ಬಗ್ಗೆ ಸಾಕಷ್ಟು ಎಸ್ಪೆಷಲಿ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ಸ್ ತಗೊಂಡ್ಬಿಟ್ರೆ ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟ್ ಕೊಡ್ತಾರೆ. ಐ ಥಿಂಕ್ CMDR this also has done lot of studies on that and a lot of studies on from our side also. Of course most of them are successful and very striking. Most successful community initiative ಅಂತ ತಗೊಂಡ್ರೆ ಅಣ್ಣಾ ಹಜಾರೆ ಅಂತ ತಾವು ಕೇಳಿರ್ಬೋದು ರಾಳೆಗಢ ಸಿಟಿನಲ್ಲಿ. ಇಟ್ಸ್ a very striking where the people can change the whole village. ಆ ಥರ ಸುಮಾರಷ್ಟು ಎಕ್ಸಾಂಪಲ್ಸ್ ಇದ್ದಾವೆ. ವೆರೆವರ್ ದ ಲೀಡರ್ಶಿಪ್ ಇಸ್ ಗುಡ್, ವೆರೆವರ್ ದೇರ್ ಇಸ್ ಎ ಲೀಡರ್ಶಿಪ್, ವೆರೆವರ್ ದೇರ್ ಇಸ್ ಎ ವೆರಿ ಗುಡ್ ಆಬ್ಜೆಕ್ಟಿವ್ ಅಂಡ್ ವಿಷನ್, ವೆರೆವರ್ ಯು ಫೈಂಡ್ ದಟ್ ಈಕ್ವಿಟಿ ಪ್ರಿನ್ಸಿಪಲ್, ಟ್ರಾನ್ಸ್ಪರೆನ್ಸಿ, ಗುಡ್ ಕಂಟ್ರೋಲ್ ಅಂಡ್ ಡಿಸಿಪ್ಲಿನ್, ದೀಸ್ CBOs ಕ್ಯಾನ್ ಬಿ ಬಿಕಮ್ ಎ ವೆರಿ ಎಫೆಕ್ಟಿವ್. ಸೊ ಎಲ್ಲಿ ಇವೆಲ್ಲ ಅಂಶಗಳಿದ್ದಾವೆ, ಆಲ್ ದೀಸ್ ಫ್ಯಾಕ್ಟರ್ಸ್ ಆರ್ ಪುಟ್ ಇನ್ ಟು ದ ಪ್ಲೇಸ್ ಆರ್ ಮೇಡ್ ಆಪರೇಷನಲೈಸ್, ದೇ ಆರ್ ವೆರಿ ಸಕ್ಸಸ್ಫುಲ್. ಸೊ ದಿಸ್ ಇಸ್ ಅನದರ್ ಏರಿಯಾ. ಅಂದರೆ ಒನ್ ಸೈಡ್ ನಮಗೆ ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ಸ್ ಇರ್ತವೆ, ಇನ್ನೊಂದು ಕಡೆ CBOs ಇದಾವೆ, ಇನ್ನೊಂದು ಕಡೆ ಇಂಡಸ್ಟ್ರಿ ಇದೆ. ಇನ್ ಮೈ ಒಪಿನಿಯನ್ ಇಂಡಸ್ಟ್ರಿ ವಾಂಟ್ ಅಕಾಡೆಮಿಯಾ ಅಂಡ್ ದಿಸ್ ಗ್ರೂಪ್ಸ್ both for input, manpower, idea, everything they need us. We also need them actually. Actually we have a knowledge base but we lack some skills. So we also need an industry. So now is it possible to bring these three important sectors like CBO, academic and then the industry together? Is a challenge. I think in coming days mostly we shall give a lot of thrust on that, and there is going to be new area where you can collaborations are they may occur in a macro level. For example, Dharwad, Hubli, ಇದೊಂದು ಕ್ಲಸ್ಟರ್ ಅಂತ ತಗೊಳ್ಳಿದ್ವಿ. ಇಲ್ಲಿರೋ ಇಂಡಸ್ಟ್ರಿ, ಇಲ್ಲಿರೋ CBO, ಇಲ್ಲಿರೋ academic institution, first of all can you work together, then you enlarge your area of operation. It is possible. Somehow we have to think in that line. Okay, this is all in general. I don't know how many I have time. See, I just give you some brief about
how the extension system works. Okay, ಈಗ ನಮ್ಮಲ್ಲಿ ಏನಾಗಿದೆ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಇದಾವೆ, and then we have a farmers and we have these CBOs. But in between there are extension system ಅಂತ ಒಂದು extension departments ಇದಾವೆ. So they can also be get into this kind of collaboration or linkage. You normally this is all, it takes lot of time to discuss on those areas. Just to introduce you, ಈಗ ನೀವು agriculture ತಗೊಂಡ್ರೆ one sector, we have 3 important or 4 important systems that operate. One we call as a research system, the second we call as a extension system, and third we call as a farmer system, and fourth we call as a support system. ಇವು 4 ಸಿಸ್ಟಮ್ ನಮ್ಮಲ್ಲಿ ಯಾವುದೇ ಒಂದು ಸೆಕ್ಟರ್, ಅಗ್ರಿಕಲ್ಚರ್ ಸೆಕ್ಟರ್ ಬಹಳ ಒಳ್ಳೆ ಪ್ರೋಗ್ರೆಸ್ ಮಾಡ್ತಾ ಇದೆ ಅಂದ್ರೆ all these 4 are very important. If you take only extension as a such, that means ವಿಸ್ತರಣೆ ಅಂತ ಹೇಳ್ತಾರೆ. The purpose of which is to educate the farmers, empower the farmers in technology, innovations, and make them adopt those technology and improve their performance in terms of yield, income, all those aspects. Illi, just for example, if you worldwide ತಗೊಂಡ್ರೆ ನೀವು whole of this globe ತಗೊಂಡ್ರೆ, we have 3 models. See, one model is called farmer driven model ಅಂತ ಹೇಳ್ತಾರೆ. ಅಂದ್ರೆ ರೈತರು completely, the whole extension is managed by the farmers only. They fund it, they mobilize fund, they manage, they recruit, they promote the schemes, everything by the farmer. So those are the countries where Netherlands, Finland, Denmark, Iceland, even Scandinavian countries ಅಂತ ಹೇಳ್ತಾರೆ, ಇಲ್ಲೆಲ್ಲ ಕಡೆನೂ it is very prominent. The opposite to this is a government driven model, where government will fund, government will decide, government will float the scheme, ಎಲ್ಲ government ಮಾಡುತ್ತೆ. ಎಲ್ಲಿ ಮಾಡುತ್ತೆ ಇದು ಯಾವ ಕಂಟ್ರಿಯಲ್ಲಿ? Which countries do you find where this extension work, ವಿಸ್ತರಣೆ ಕೆಲಸಗಳನ್ನು ಗವರ್ಮೆಂಟ್ ಮಾಡೋದು ಎಲ್ಲಿ ಕಾಣುತ್ತೆ ನಿಮಗೆ? ಎಲ್ಲಿ? Russia, Asian countries. So most of the developing countries ಅಲ್ಲಿ ನಮ್ದು ಗವರ್ಮೆಂಟ್ ಡ್ರಿವನ್. ನಮ್ಮದೇ ಇಂಡಿಯಾ ತಗೊಂಡ್ರೆ ಗವರ್ಮೆಂಟ್. ಈಗ ನಮ್ಮ ಕೃಷಿ ಇಲಾಖೆ ತಗೊಂಡ್ರೆ ಯಾರು ಫಂಡ್ ಮಾಡ್ತಾರೆ, ಯಾರು ಸ್ಕೀಮ್ ಮಾಡ್ತಾರೆ, ಯಾರು ಮ್ಯಾನೇಜ್ ಮಾಡ್ತಾರೆ, ಎಲ್ಲರೂ ಗವರ್ಮೆಂಟೇ ಮಾಡುತ್ತೆ. ಈಗ ರೈತರಿಗೆ ಒಂದು ಗಿಡ ಏನಾದ್ರೆ ನೀರು ಒಣಗ್ತಾ ಇದೆ ಅಂದ್ರೆ ಮತ್ತೆ ಗವರ್ಮೆಂಟ್ ನಮಗೆ ಕೇಳ್ತಾರೆ ಬಂದು ನೀರು ಹಾಕಿ ಅಂತ. ಆಗ್ತಾರೆ ಇಲ್ಲ ಹೇಳ್ರಿ? ಏನಿದೆ ಒಂದು ಹೊಡೆದ್ರೆ ನನಗೆ ಗವರ್ಮೆಂಟೇ ಬೇಕಲ್ಲೇ. ಸೊ ಮಚ್ ಡಿಪೆಂಡೆನ್ಸಿ ವಿ ಕ್ರಿಯೇಟೆಡ್ ಬಿಕಾಸ್ ಆಫ್ ದ ಗವರ್ಮೆಂಟ್ ಡ್ರಿವನ್ ಮಾಡೆಲ್. ಕಂಪ್ಲೀಟ್ಲಿ ಗವರ್ಮೆಂಟ್, ಎವ್ರಿಥಿಂಗ್ ಗವರ್ಮೆಂಟ್. Is it typically you find in the developing countries? There is a mixed model like Israel, Japan. They have mixed. They have farmers groups. They are also farmers. Both will contribute. Both will manage. I am just giving you an example of this. Most successful agriculture. ಎಲ್ಲಿ ಸಿಗ್ಬೋದು ಈ ಮೂರಲ್ಲಿ? Do you think that the most successful agriculture which is making very good progress is in a farmer driven model ಕಾಣಬಹುದಾ, government driven model ಕಾಣಬಹುದಾ, mixed model ಕಾಣಬಹುದಾ? ನಿಮ್ಮ ಪ್ರಕಾರ all are you mixed? Mixed is a good answer. ikade illa good guess. But the most successful is in the farmer driven model. If you just analyze the agriculture situation in the world, why? Because they take complete responsibility and their involvement is quite high, including the input supply, including the marketing, processing. But ನೀವು ಆಶ್ಚರ್ಯ ಅನಿಸ್ಬೋದು, ಅಲ್ಲಿ ಒಬ್ಬ ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ದಾನೆ, ಅವರಲ್ಲಿನೂ ಒಬ್ಬ ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ದಾನೆ, ಅಲ್ಲಿನೂ ಫಂಡ್ ಮಾಡ್ತಾರೆ. ಬಟ್ ಅನಿಸ್ಬೋದು when government is, farmers are funding, then what is the role of government? They will bargain with the government. Government ಹೇಳ್ತಾರೆ ಅವ್ರು ಹಿಂಗೆ ರೋಡ್ ಮಾಡಬೇಕು, ಇದನ್ನ ನೀವು ಕೋಲ್ಡ್ ಸ್ಟೋರೇಜ್ ಮಾಡಬೇಕು, ಕೋಲ್ಡ್ ಚೈನ್ ಮಾಡಬೇಕು. They will all do simple things, they don't ask. ಇಲ್ಲಿ ಏನಾಗಿದೆ ಉಲ್ಟಾ, we ask for a seed, we ask for a small implement, and government ಸಾಕು ಇಷ್ಟು ಕೊಟ್ಬಿಟ್ಟು then they are happy, you are also happy, they are also happy. But the major change is not taking place. So these CBOs need to be empowered. CBO has to be made more self-reliant. Then only we can, see, this industry are typically a profit-making organizations. You take, they are all industries. So we should not have that in mind that these are all they will exploit. No, industry will definitely benefit the farming community. Industry will definitely benefit the academic institutions. We get benefit from them, and they also get benefit from us. Some ನಮ್ಮಲ್ಲಿ ಏನಿದೆ ಅವೆಲ್ಲ ಪ್ರಾಫಿಟ್ ಆರ್ಗನೈಸೇಷನ್ಸ್, ಅವ್ರ ಜೊತೆ ಅವ್ರ ಎಥಿಕ್ಸ್ ಇಲ್ಲ, ಅವ್ರ ಪ್ರಿನ್ಸಿಪಲ್ಸ್ ಇಲ್ಲ. ಸೊ ವೈ ಶುಡ್ ವಿ ಹ್ಯಾವ್ ಎ ಕೊಲಾಬರೇಷನ್? ನೋ, ವಿ ಆರ್ ರಾಂಗ್. ಐ ಡೋಂಟ್ ನೋ, ಮೈ ಪರ್ಸನಲ್ ಒಪಿನಿಯನ್. I'll just give one last example and close. Just collaboration with industry, with academia and academicians ತಗೊಂಡ್ರೆ. See, there was a time I was working for in another organization called Central Silk Board, where we deal with sericulture, ರೇಷ್ಮೆ.
Government of India organization in Mysore, I was there. It was of course a big project, and then that time there was a move from one of the industry to have ಇಲ್ಲಿ ಏನಾಗಿದೆ ನಮ್ಮಲ್ಲಿ ರೇಷ್ಮೆ ಇಲಾಖೆ ಅಂತ ಇದೆ, ನಿಮಗೆಲ್ಲ ಗೊತ್ತಿದೆ. ಅಗೇನ್ ಗೌರ್ಮೆಂಟ್ ರಿವನ್ ಮಾಡಲ್, ಗೌರ್ಮೆಂಟ್ ವಿಲ್ ಅಪಾಯಿಂಟ್, ಗೌರ್ಮೆಂಟ್ ವಿಲ್ ಡೂ ಎವ್ರಿಥಿಂಗ್ ಅಂಡ್ ಆಲ್. ಅಂಡ್ ಎವ್ರಿ ತಾಲೂಕದಲ್ಲಿ ಸಿರಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ, SEO ಇದೆಲ್ಲ ಇದ್ದಾರೆ. ಐ ಆಮ್ ಟೆಲಿಂಗ್ ಎ ಸ್ಟೋರಿ ಆಫ್ 1998, about almost 20 years back. ಓಕೆ, ಸೊ ಅವಾಗ ಏನಾಯ್ತು, ಒಬ್ರು ದಿಸ್ ಮಹೀಂದ್ರ ಕಂಪನಿ ಹ್ಯಾಸ್ ಕಮ್ ವಿತ್ ಒನ್ ಬಿಗ್ ಪ್ರಪೋಸಲ್. ಆಲ್ ಓವರ್ ಇಂಡಿಯಾ ರೇಷ್ಮೆ ಬೆಳೀತಾರೆ, ಹೌದಾ? ಬೇರೆ ಬೇರೆ ಕಡೆ ಪಾಕೆಟ್ ನಮ್ಮಲ್ಲಿ ಬೆಳೀತಾರೆ, ಬೇರೆ ಬೇರೆ ಕಡೆ ಸಮ್ ಡಿಸ್ಟ್ರಿಕ್ಟ್ ಅಲ್ಲಿ ಬೆಳೀತಾರೆ. ಅವ್ರು ಏನಂದ್ರು, ಯು ಪ್ರೈವೇಟೈಸ್ ಪಾರ್ಟ್ಲಿ ಸಿರಿಕಲ್ಚರ್, ವಿ ವಿಲ್ ಸಪ್ಲೈ ಚಾಕಿ. ಚಾಕಿ ಅಂದ್ರೆ ಸಣ್ಣ ಮರಿಗಳು, ಹುಳ ಇರ್ತವೆ, 6 ದಿವಸದ ಮರಿಗಳು, ಅವ್ರಿಗೆ ಚಾಕಿ ಅಂತ ಹೇಳ್ತಾರೆ. ಎಗ್ಸ್ ಕೊಡ್ತಾರೆ, ಅದಕ್ಕೆ ಆಕ್ಚುಲಿ 400 ಎಗ್ಸ್ ಒಂದು ಪ್ಯಾಕೆಟ್ ಇದಿರ್ತದೆ ಸ್ಮಾಲ್. ನಾವು ಎಗ್ಸ್ ನಾವು ಕೊಡ್ತೇವೆ, ಚಾಕಿ ನಾವು ಕೊಡ್ತೇವೆ, ಟೆಕ್ನಾಲಜಿ ನಾವು ಕೊಡ್ತೇವೆ, ನಾವು ಅದನ್ನು ತಗೋತೇವೆ ರೇಷ್ಮೆ ಕೂಡುಗಳನ್ನು. ಸೊ ಅವಾಗ ಎವರೇಜ್ ಈಲ್ಡ್ ಇನ್ ದ್ಯಾಟ್ ಏರಿಯಾ, ಮೈಸೂರು ಇಸ್ ಎ ಟ್ರೆಡಿಷನಲ್ ಬೆಲ್ಟ್, ವಾಸ್ ಅಬೌಟ್ 30-35 kg. ಹಳದಿ ಕಲರ್ ರೇಷ್ಮೆ ಎಷ್ಟು ನೋಡಿದ್ರೆ ಗೊತ್ತಿಲ್ಲ, ರೇಷ್ಮೆ ಗೂಡು ನೋಡಿದ್ರೆ ಎಲ್ಲರೂ ನೋಡಿದಿಲ್ಲ. ರೇಷ್ಮೆ ಗೂಡು ಹಳದಿ ಕಲರ್ ಅವಾಗೆಲ್ಲ ಮಲ್ಟಿ ವರ್ಲ್ಡ್ ಅಂತ ಅದಕ್ಕೆ, ಈಗ ಬಾಯ್ ವರ್ಲ್ಡ್ ಅಂತ ಬಿಳಿ ಬಂದವೆ ದೊಡ್ಡ. ಸೊ ಆಗ ಆಮೇಲೆ ಸಿಗೆ ಅಂತ ಕ್ರಾಸ್ ಬ್ರೀಡ್ ಮಾಡಿದ್ದಾರೆ ಈಗ. That time they said we will introduce biovoltaic, and that time Japan, China already biovoltaic ಇದ್ದಾಗ. So we will bring this technology, we will invest for that, because ಅದೆಲ್ಲ ಇನ್ವೆಸ್ಟ್ಮೆಂಟ್ ಬೇಕಾಗಿತ್ತು. ಕೋಲ್ಡ್ ಸ್ಟೋರೇಜ್ ಅದು ಇದು ಎಲ್ಲ ನಾವು ಇನ್ವೆಸ್ಟ್ ಮಾಡ್ತೇವೆ, ನಾವು ಬಯೋವೋಲ್ಟೈಕ್ ತರ್ತೇವೆ, ನಾವೇ ಕೊಡ್ತೇವೆ ರೈತಿಗೆ 6 ದಿವಸದ್ದು. ಅವ್ರು ಬರೀ 17 ದಿವಸ ಬೆಳೆದು ನಮ್ಗೆ ಕೊಟ್ಬಿಡ್ಬೇಕು. ದೆನ್ ಕ್ವಶನ್ ವಾಸ್, 35 ಕಿಲೋ ಇದ್ದಿದ್ದು ನಾವು ಅದನ್ನ 50 ಕಿಲೋ ಮಾಡ್ತೇವೆ. ನಾವು ರೇಟ್ ಏನಾಗುತ್ತೆ, ಆಗ ಒಬ್ಬ ರೈತಗೆ ಆಗಿನ ಕಾಲದಲ್ಲಿ ಹೇಳ್ತೀನಿ ನಾನು, 20 ರೂಪಾಯಿನೋ 50 ರೂಪಾಯಿ ಅಷ್ಟೋ ರೇಟ್ ಇತ್ತು. ಇವರು ನಾವು ಈ ರೇಟಿಗೆ ತಗೋತೇವೆ, ಎಲ್ಲರೂ ಡಿಸ್ಕಷನ್ ಆಯ್ತದೆ, ವೆರಿ ಹೈ ಲೆವೆಲ್ ಡಿಸ್ಕಷನ್. ಸಂಬಡಿ ಕೇಮ್ ದಿಸ್ ಐಡಿಯಾ, ಅಯ್ಯೋ ಇಂಡಸ್ಟ್ರಿ ನೀವು ಅದನ್ನ ಲಾಭ ಮಾಡ್ಕೊತೀರಾ, ಚೈನಾಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತೀರಾ, ರೈತಿಗೆ ನೀವು 25 ರೂಪಾಯಿ ಕೊಡ್ತೀರಾ, ನೀವು ಹೆಚ್ಚಿಗೆ ಕೊಡಬೇಕು ಅಂತ. ಅಲ್ರಿ ಈಗ ರೈತಿಗೆ 30 ರೂಪಾಯಿ ಸಿಗ್ತಾ ಇದೆ, ನಾ 50 ರೂಪಾಯಿ ಕೊಡ್ತೀನಿ, ಆದ್ರೆ ನಾ 70 ರೂಪಾಯಿಗೆ ಮಾರ್ತೀನಿ, ಅದನ್ನ 20 ರೂಪಾಯಿ ನಾ ತಗೋತೀನಿ. ಅವ್ನು 30 50, ಅವ್ನಿಗೆ 20 ರೂಪಾಯಿ ಹೆಚ್ಚಿಗೆ ಬಂತು, ನನಗೆ 20 ರೂಪಾಯಿ ಬಂತು. But people did not agree. Somehow there was opposition. See, point here is, when you bring a private player, you have to protect his interest also. ಸರಿ ನೋ ತಪ್ಪು? ಒಬ್ಬ ಪ್ರೈವೇಟ್ ಅನ್ನ ನಾವು ಒಳಗಡೆ ತರ್ತಾ ಇದ್ದೇವೆ ಅಂದ್ರೆ, I don't know, you agree or disagree, but we have to protect it. That's what I said, stakeholder analysis. We have to protect the interest of all the stakeholders, either it's academia, student, industry or a farmer. We have to protect the interest of all. Win-win. If you think like he is going to make a money out of us, then you are wrong, in my opinion. He is benefiting you, then he is also taking benefit. If you can't do, let somebody do it. Otherwise you may not do it. So industry collaboration was done. See, when industry comes here, invest here, they will take a technology. It is obvious. ಈಗ SKDRDP example ಹೇಳಿದೆ ನಾನು, ಮಿಲೆಟ್ ಟೆಕ್ನಾಲಜಿ ನಮ್ಮಿಂದ ತಗೊಂಡಿದ್ದಾರೆ ಅವರು. They are making money. ಅಂತ ನಾನು, if I feel jealous of them, it is wrong. Am I not wrong? See, they are working hard. You can't do that. That's why they are done it. At least they are making business. They are making money, and consumer is getting that goods that we all developed. You should feel pride, and we all feel pride actually, because ours is a public institute. Otherwise, ಇಲ್ಲೇ ಉಳಿದಿತ್ತು, at least ಆ ಕಡೆ ಹೋಗಿದೆ ಅಂತ. ಹಾಗೆ collaboration, when it is a collaboration or a connectivity, there are always a diverse interest ಇದ್ದೇ ಇರುತ್ತೆ. We have to protect. But I tell you, at the end, everybody is there, get some gain out of it. And especially as an academic institutions, if you are thinking of academics, the major beneficiary is the student. Next is the scientists or the teachers who are working. Okay, and the whole industry gets a benefit. Okay, with this, I'll stop here. If you have any questions, you can raise. There are some more slides, but I will anyway share. You can read this all about extension, the rest of the slides. Thank you very much. Kalgatti ತಾಲೂಕಲ್ಲಿ ಅಲ್ಲಿ ಈಗೂ ಇದೆ. ಬಾಯ್ಫ್ಲವರ್ ಒಂದು ಪ್ರಾಜೆಕ್ಟ್ ಇದ್ದಾಗ 15 ವರ್ಷ ಹಿಂದ್ಗಡೆ, ನಾನು ಯಾವಾಗಲೇ ಇಲ್ಲಿ ಬಂದಿದ್ದೆ 2000 ಆ ಪೀರಿಯಡಲ್ಲಿ, ಆ್ಯಂಡ್ ಇಟ್ ವಾಸ್ ಡ್ಯೂರಿಂಗ್ 2005. ದೇ ಆರ್ ವರ್ಕಿಂಗ್ ಆನ್ ಒನ್ ಪ್ರಾಜೆಕ್ಟ್. ಅಲ್ಲಿ ಹೋದ್ರೆ ನೀವು ಸುಶಾಟಿಕೊಪ್ಪ ಹಳ್ಳಿ ಬರ್ತದಲ್ಲಿ, ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಬಾಯ್ಫ್ಲವರ್. ದೇ ಆರ್ ಆಲ್ ಸ್ಮಾಲ್ ಫಾರ್ಮರ್ಸ್ ಆಫ್ 0.5 ಎಕರೆ 1 ಎಕರೆ ಈ ಥರ ಇರ್ತವೆ. ಅವ್ರಿಗೆ ಏನು ಮಾಡೋದ್ರಲ್ಲಿ ಬಾಯ್ಫ್ಲವರ್ ಒಂದು ಅಗೇನ್ ದೇ ಸ್ಟಾರ್ಟೆಡ್ ಒಂದು ವಾಡಿ ಅಂತ ಒಂದು ಯಾವುದೋ ಪ್ರೋಗ್ರಾಮು. ಆ್ಯಂಡ್ ಅವಾಗೆಲ್ಲ ಅವರಲ್ಲಿ ಭತ್ತ ಬೆಳೀತಿದ್ರು, ಬಿಕಾಸ್ ಇಟ್ಸ್ ಲೋ ಲೈಯಿಂಗ್ ಅಂಡ್ ಹೈ ರೇನ್ಫಾಲ್ ಏರಿಯಾ. ಭತ್ತದ ಗದ್ದೆಗಳು ಚಿಕ್ಕ ಚಿಕ್ಕದು, ಅರ್ಧ ಎಕರೆ 1/4 ಎಕರೆ ಇಷ್ಟೇ, ಹೆಚ್ಚಂದ್ರೆ 1.5 ಎಕರೆ ರೈತ, ಎಲ್ಲ ಸ್ಮಾಲ್ ಫಾರ್ಮರ್ಸ್ ಇದ್ದಾರೆ ಅಲ್ಲಿ ಇವ್ರು ಬಂದು ದೇ ಸ್ಟಾರ್ಟೆಡ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಆ್ಯಂಡ್ ಟ್ರೀ ಬೇಸ್ಡ್ ಫಾರ್ಮಿಂಗ್. ಅಂದ್ರೆ ಏನು, ಮ್ಯಾಂಗೋಗಳನ್ನ ಬೆಳೆಸಿ, ಚಿಕ್ಕುನ ಬೆಳೆಸಿ, ಆಮೇಲೆ ಫಾರೆಸ್ಟ್ನ ಬೆಳೆಸಿ, ಗ್ರಾಸ್ನ ಬೆಳೆಸಿ, ಗ್ರಾಸ್ ಬಂದಮೇಲೆ ಅನಿಮಲ್ಸ್ ಅನ್ನು ತಗೊಳ್ಳಿ, ಲೈಫ್ ಸ್ಟಾಕ್ ಎಲ್ಲ ಶುರು ಮಾಡಿದ್ರು.
ಇಟ್ ವಾಸ್ ವೆರಿ ಸಕ್ಸಸ್ಫುಲ್ ಪ್ರೋಗ್ರಾಮ್. 7 years ಅಲ್ಲಿ ದರ್ ವಾಸ್ ವೆರಿ ಬಿಗ್ ಚೇಂಜ್. ಮುಂದೆ ಅವಾಗ ಮ್ಯಾಂಗೋ ಬರಕ್ಕೆ ಶುರು ಆಯಿತು, ಆಮೇಲೆ ಬೇರೆ ಬೇರೆ ಇವರೇನು ಗ್ರಾಸ್ ಮಿಲ್ಕ್ ಬರಕ್ಕೆ ಶುರು ಆಯಿತು, ಅಲ್ಲಿ ವರ್ಮಿ ಕಂಪೋಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು, ವರ್ಮಿ ಕಂಪೋಸ್ಟ್ ಬರಕ್ಕೆ ಶುರು ಆಯಿತು. ದಟ್ ಟೈಮ್ ಐ ವೆಂಟ್ ಇನ್ ದಟ್ ಪೀರಿಯಡ್ ಓನ್ಲಿ ಅಬೌಟ್ 8 years 10 years ಆಗಿದ್ದಾಗ ದಟ್ ಟೈಮ್ ದೇ ಕಮ್ ವಿತ್ ಎನ್ ಐಡಿಯಾ, ಇದೆಲ್ಲ ಮಾರ್ಕೆಟ್ ಹೋಗ್ತಾ ಇದೆ ಅದು ರೈತರಿಗೆ ಸಿಗ್ತಾ ಇಲ್ಲ ಅಂತ ದೇ ವಾಸ್ ಸ್ಟಾರ್ಟೆಡ್ ಒನ್ ಸರ್ವೋದಯ ಮಹಾಸಂಘ ಅಂತ ದೇ ಸ್ಟಾರ್ಟೆಡ್ ಒನ್ ಫೆಡರೇಷನ್, ಒನ್ ಗ್ರೂಪ್. ಆಲ್ ಮೆಂಬರ್ಸ್ ದೇ ಮೆಂಬರ್ಸ್ ಅದರಲ್ಲಿ ಎಲ್ಲ ಸಣ್ಣ ಸಣ್ಣ ರೈತರು. ದೇರ್ ಇಸ್ ಲಾಟ್ ಆಫ್ ವರ್ಮಿ ಕಂಪೋಸ್ಟ್, ಲಾಟ್ ಆಫ್ ಮಿಲ್ಕ್ ಪ್ರಾಡಕ್ಟ್ಸ್, ಮ್ಯಾಂಗೋ ಎಲ್ಲ ಬರ್ತಾ ಇತ್ತು. ದೇರ್ ಗೋ ಟು ಮಾರ್ಕೆಟ್. ದೆನ್ ಸರ್ವೋದಯ, ಅವಾಗ ಇನ್ನೂ FPO ಕಾನ್ಸೆಪ್ಟ್ ಇರಲಿಲ್ಲ. ಐ ಆಮ್ ಟೆಲಿಂಗ್ ಇನ್ 2010 ದಟ್ ಪೀರಿಯಡ್. ಸೊ ಆಗ ಸರ್ವೋದಯ ಮಹಾಸಂಘ ಅಂತ ಶುರು ಮಾಡಿಬಿಟ್ಟು ದೆನ್ ಎಲ್ಲ ರೈತರು ಮ್ಯಾಂಗೋ ಇಲ್ಲಿ ತರಕ್ಕೆ ಶುರು ಮಾಡಿದ್ರು. ಇದಕ್ಕೆ ಅವರು ನಾಮಿನಲ್ ಚಾರ್ಜ್ ಸರ್ವೋದಯ ಮಹಾಸಂಘಕ್ಕೆ ಇಟ್ಬಿಟ್ಟು ಒಂದಷ್ಟು ಬ್ಯಾಗ್ಗಳನ್ನು ಮಾಡಿ, ಸರ್ವೋದಯ ಮಹಾಸಂಘದ ಪ್ರಿಂಟ್ ಇರೋದು, ಅದರೊಳಗೆ ಇವೆಲ್ಲ ಎರೆಹುಳ ಗೊಬ್ಬರ, ಅಲ್ಲಿ ಭತ್ತ, ಅಲ್ಲಿ ಬೆಳೆಯೋದೆಲ್ಲ ಕೆಂಪು ಭತ್ತ ಬಂದಿತ್ತು ಅವಾಗ. ಕೆಂಪು ಭತ್ತ ಹ್ಯಾಸ್ ಎ ಗುಡ್ ಅಡ್ವಾಂಟೇಜ್, ಮತ್ತು ಡಯಾಬಿಟಿಕ್ಸ್ ಅಂತ ಅವಾಗೆಲ್ಲ ಅವ್ರಿಗೆ ಗೊತ್ತಾಗಿತ್ತು. ಸೊ ಕೆಂಪು ಭತ್ತ 1 kg 2 kg ಪ್ಯಾಕ್ಗಳನ್ನು ಮಾಡೋದು, ವರ್ಮಿ ಕಂಪೋಸ್ಟ್, ಆಮೇಲೆ ಮ್ಯಾಂಗೋ ಬೆಳೆಕ್ಕೆ ಶುರು ಮಾಡಿದ್ರು. ಮುಂದೆ ಮಾರ್ಕೆಟಿಂಗ್ ಏನು ಮಾಡೋದು ಅಂತ ಪ್ರಾಬ್ಲಮ್ ಆಯ್ತು ಅವ್ರಿಗೆ ಸ್ಟಾರ್ಟಿಂಗಲ್ಲಿ. ಇಸ್ಕಾನ್ಗೆ ದೇ ಕಾಂಟ್ಯಾಕ್ಟೆಡ್ ಫಸ್ಟ್, ವೆರಿ ಈಸಿ. ದೆನ್ ಇಸ್ಕಾನ್ ಸೈಡ್ ವಿಲ್ ಬೈ ಆಲ್ ಯುವರ್ ರೈಸ್, ನಾವೇ ತೊಗೊಬಿಡ್ತೇವೆ ಅಂತ. ಹಿಂಗೆ ಯಾರೋ ಒಬ್ಬರು ಕರೆಕ್ಷನ್ ಬಂದಾಗ ITC ಕಂಪ್ನಿನವ್ರದ್ದು ಇದು ಬರುತ್ತೆ, ದೇ ಮೇಕ್ ಎ ಮ್ಯಾಂಗೋ ಜ್ಯೂಸ್, ಆಲ್ ಮ್ಯಾಂಗೋ ದೇ ಸೈಡ್ ನಾವು ತಗೋತೇವೆ ಅಂತ. ಅವ್ರು ಮೊದಲು 5 ರೂಪಾಯಿ ಕಿಲೋ 10 ರೂಪಾಯಿ ಕಿಲೋ ಮ್ಯಾಂಗೋ ಇರೋದು 20 ರೂಪಾಯಿ ಕಿಲೋ ಮ್ಯಾಂಗೋ, ಹಸಿ ಮ್ಯಾಂಗೋ ಅಂತೇಳಿ ದೇ ಸ್ಟಾರ್ಟೆಡ್ ಬೈಯಿಂಗ್. ಸೊ ದಿಸ್ ಇಂಡಸ್ಟ್ರಿ ವೆನ್ ದೇ ಕೇಮ್, ಕಂಟಿನ್ಯೂಸ್ ಸಪ್ಲೈ ವರ್ಮಿ ಕಂಪೋಸ್ಟ್ ಅನ್ನು ಮಾರೋದು ಹೇಗಿತ್ತು ಅವ್ರಿಗಿತ್ತು. ದೇ ಗಾಟ್ ಒನ್ ಕಂಪನಿ ಇನ್ ಮಂಗಳೂರಿಗೆಲ್ಲ ಕ್ಯಾಶ್ ನಟ್ ಬೆಳಿತಾರೆ, ಅದು ಸಿಕ್ಕಾಪಟ್ಟೆ ವರ್ಮಿ ಕಂಪೋಸ್ಟ್ ಬೇಕು. And in loads of lorry should go to Mangalore. So the end is every farmer getting benefit. ಅಂದ್ರೆ ನಾವು ಸಣ್ಣ ಮನೆಗಳಿಂದೆಲ್ಲ ಒಳ್ಳೊಳ್ಳೆ ಮನೆಗಳು ಕಟ್ಕೊಂಡು their socio economic status has changed. This I have seen with my eyes. So ಅವಾಗ ನನಗೆ ಅನಿಸ್ತಿದ್ದು, if ಸರ್ವೋದಯ ಮಹಾಸಂಘ ಮಾಡಿದಿಲ್ಲ ಅಂದ್ರೆ ಇವರು ITC ಬರ್ತಿರ್ಲೇ ಇಲ್ಲ, ಇಸ್ಕಾನ್ ಬರ್ತಿರ್ಲೇ ಇಲ್ಲ, ಒಬ್ಬ ರೈತರ ಸಲ ಬರೋದಿಲ್ಲ ಅವನು. So then they have grown and then it is developed. That is a different story. ಮತ್ತೆ ಅಲ್ಲಿ FPO ಆಗಿದೆ ಅಂತ ಹೇಳಿ ನಾನು recently I am not going. I'm just telling this one case where you start with this mobilizing groups, then connect to the industry, and there is lot of benefits, whether it's academic or in industry. Thank you very much.